ಏನ್ ಮಾಡಿದ್ರು ಗುರುವಿನ ಪಾದ ಬಿಡಬಾರ್ದು, ಗುರು ಧ್ಯಾನ ಶ್ರವಣಾದಿಗಳನ್ನ ಬಿಡ್ಲೇಬಾರ್ದು. ನನಗ್ ಬಹಳ ಏನೋ ಗೊತ್ತಾಗಿದೆ, ನಾನೇನೋ ವೈಯಕ್ತಿಕ ಸಾಧನ ಏನ್ ಗೊತ್ತಾಗಿದೆ ತಾನೆ. ಜ್ಞಾನ ಅಂದ್ರೆ ಏನು ಗೊತ್ತು, ನಾನಾರನ್ ತಿಳ್ಕೊಳ್ಳೋದು, ಶ್ರವಣ ಕೇಳೋದು, ನನಗೆಲ್ಲಾ ಗೊತ್ತಾಗಿದೆ ಅನ್ನೋ ಬಹಳ ನಾನ್ ದಾರಿ ತಪ್ತಿದೀನಿ ಅಂತ ತಿಳ್ಕೊಬೇಕು. ಏನ್ ಮಾಡಿದ್ರು ಗೊತ್ತಾಗೋದಿಲ್ಲ, ಅದು ಗೊತ್ತಾದಂಗ್ ಮೋಸ ಮಾಡ್ತಿರತ್ತೆ. ಈ ನಾನನ್ನುವ ಅಹಂಕಾರ ಇದೆಯಲ್ಲ, ಇದೇ ನನ್ನನ್ನ ದಾರಿ ತಪ್ಪಿಸ್ತಿರೋದು. ಯಾಕೆ ನನಗೆ ಇಷ್ಟು ವರ್ಷ ಆದ್ರೂ ಆತ್ಮಜ್ಞಾನ ಆಗಿಲ್ಲ? ನನಗ್ ಬಹಳ ಎಲ್ಲ ಗೊತ್ತಿದೆ ಅಲ್ಲ, ಮತ್ತ್ಯಾಕೆ ಆತ್ಮಜ್ಞಾನ ಮಾಡ್ಕೊಂಡಿಲ್ಲ? ದೇಹ ನಾನಲ್ಲ ಅಂತ ಗೊತ್ತಿದೆ, ಹೇಳಕ್ ಗೊತ್ತಿದೆ, ಮನಸ್ ನಾನಲ್ಲ ಅಂತ ಗೊತ್ತಿದೆ, ಎಲ್ಲಾ ಮಾತಾಡ್ತೀವಿ, ಜ್ಞಾನಿಗಳಿಂದ ಹೆಚ್ಚಾಗೆಲ್ಲ ಹೇಳ್ತೀವಿ. ಯಾಕೆ ಮತ್ತೆ ಆತ್ಮಜ್ಞಾನ ಮಾಡ್ಕೊಂಡಿಲ್ಲ? ಯಾಕೆ ಅಹಂಕಾರವನ್ನ ಕಳಿತಿಲ್ಲ? ಯಾಕೆಂದ್ರೆ ಅಹಂಕಾರ ಬಿಡೋದೇ ಇಲ್ಲ. ಏನೇನ್ ನಾನ್ ಮಾಡ್ತಿರ್ತೀನಿ ಎಲ್ಲ ಅಹಂಕಾರಕ್ಕೆ ಸೇರಿಸ್ತಿರ್ತೀನಿ. ಅದ್ ಅಹಂಕಾರಕ್ಕೆ ಸೇರ್ತಿದೆ ಅನ್ನೋದು ಗೊತ್ತಾಗಲ್ಲ. ಜೊತೆಗೆ ಇನ್ನೊಂದು ಅಭಿಮಾನ ಬೇರೆ ಪ್ರಾರಂಭ ಆಗುತ್ತೆ. ಇರೋದ್ ಸಾಕಾಗಿಲ್ದೆ ನಾನು ಬಹಳ ದೊಡ್ಡವನು, ಬಹಳ ಚೆನ್ನಾಗ್ ಸಾಧನೆ ಮಾಡ್ತೀನಿ, ದಿನಾ ಪ್ರವಚನ ಕೇಳ್ತೀನಿ, ನನ್ ದೊಡ್ಡ ಸಿದ್ದೇಶ್ವರ ಸ್ವಾಮೀಜಿ ಅವರೇ ಗೊತ್ತು, ಅವ್ರು ನನಗ್ ಕರುಣೆ ಮಾಡಿದ್ದಾರೆ, ಅವ್ರು ನನ್ನನ್ ಪ್ರೀತಿ, ಈ ಅಭಿಮಾನನೇ ಅರ್ಧ. ಯಾವ್ದನ್ನ ನಾನು ಅಭಿಮಾನವನ್ನ ಬಿಡ್ಬೇಕು ಅಂತ ಹೊರಟಿದ್ದೀನೋ, ನಾನ್ ಎಲ್ಲವನ್ನು ಸೇರಿಸ್ತಾ ಹೋಗ್ತೀನಿ, ಗೊತ್ತಾಗೋದೇ ಇಲ್ಲ. ನಾನ್ ನಿಜಗುಣರ ಗ್ರಂಥ ಸ್ಪಷ್ಟ ನನಗೆ ಜ್ಞಾನ ಇದೆ, ಚೆನ್ನಾಗ್ ಪ್ರವಚನ ಹೇಳ್ತೀನಿ, ಇವೆಲ್ಲವೂ ಅದಕ್ಕೆ ಅಡ್ಡಿ ಅಂತ ಗೊತ್ತೇ ಆಗಲ್ಲ. ಈ ಅಭಿಮಾನ ಇರುತ್ತಲ್ಲ, ಈ ಸುಖ ದುಃಖ ಸುಖ ದುಃಖ ಇನ್ನು ಗಟ್ಟಿ ಮಾಡ್ತಾ ಹೋಗ್ತೀನಿ ಪ್ರತಿದಿನ. ನಾನು ಅದನ್ನ ಏನೇನ್ ಶೇಖರಣೆ ಮಾಡ್ತೀನಲ್ಲ, ಅಧ್ಯಯನಗಳಾಗ್ಲಿ ಅವುಗಳನ್ನೆಲ್ಲ ನಾನು ನನ್ನನ್ನ ಕಳ್ಕೋಬೇಕು ಅಂತ ಮಾಡಲ್ಲ. ನಾನ್ ಇಷ್ಟೊತ್ತು ಧ್ಯಾನ ಮಾಡ್ದೆ, ಇಷ್ಟೊತ್ತು ಮನನ ಮಾಡ್ದೆ, ಇವತ್ತು ನಾನ್ ಚೆನ್ನಾಗಿ ಪ್ರವಚನ ಕೇಳ್ದೆ. ಏನ್ ಚೆನ್ನಾಗಿತ್ತು ರೀ ಇವತ್ ಪ್ರವಚನ, ಹೇಳ್ತಾ ಇರೋದ್ ಯಾವ್ದು? ನಾನೇ. ನಾನನ್ ಕಳ್ಕೋಬೇಕು ಅಂತಿದ್ದೀನಲ್ಲ, ಅದೇ ನಾನ್ ಮಾತಾಡ್ತಿರೋದು. ಅದನ್ನ ಎಲ್ಲಿವರೆಗೂ ನಾನು ಇಟ್ಕೊಂಡಿರ್ತೀನೋ ಆತ್ಮಜ್ಞಾನ ಸುಳಿಯಲ್ಲ. ಅದ್ ನಾನ್ ಹೋಗೋದೇ ಇಲ್ಲ, ಆತ್ಮಜ್ಞಾನ ಬರಲ್ಲ. ಹಾಗಾಗಿ ಅಪರೂಪಕ್ಕೆ ಯಾರೋ ಒಬ್ಬನೇ ಒಬ್ಬ ಗುರು ಬೋಧನೆ ಗ್ರಹಿಸೋದಂತೆ. ಇಲ್ಲ, ಎಲ್ಲಾರು ಬರೀ ಇದ್ರೊಳಗಡೆ ಹೋಗೋರೇನೆ. ಅದ್ರಲ್ಲಿ ಬಹಳ ನಾನು ಇಂಥವ್ರು ಅಂತ ಸಾಧನಾ ಮಾರ್ಗದಲ್ಲಿ ಬಂದಿರೋರುವೆ. ಬರೀ ಹೊರಗಡೆಯವ್ರಂತೂ ಇನ್ನು ಸುದ್ದಿನೇ ಇಲ್ಲ. ಯಾರು ದೇವರನ್ನ ಪಡಿಬೇಕಂತ ಹೊರಟಿದೀವಲ್ಲ, ನಮಗೆ ಇಷ್ಟು ಅಡ್ಡಿ ಆತಂಕಗಳು ಅಂತರಂಗದಲ್ಲಿ. ಹೊರಟವ್ರಿಗೆ ಗೊತ್ತಿರತ್ತೆ. ನಡೆಯಕ್ಕೆ ಹೊರಟೇ ಇಲ್ಲ, ಎದ್ದೇ ಇಲ್ಲ, ನಡೆಯೋದೇ ಇಲ್ಲ ಅಂದವ್ರಿಗೆ ಏನು ಸಮಸ್ಯೆನೇ ಇಲ್ಲ. ಯಾರು ನಡೆಯಕ್ ಹೋಗ್ತಾರಲ್ಲ ಅವ್ರಿಗೆಲ್ಲ ಅಡೆತಡೆಗಳು. ಅದಕ್ಕೆ ಗುರುಗಳು ಬರ್ತಾರಾಗ. ಆ ಗುರುಗಳ ಹತ್ರ ಸನ್ನಿಧಾನದಲ್ಲೇ ಆತ್ಮಜ್ಞಾನ. ಹಾಗಾಗಿ ಅದು ಹೇಳ್ತಿದ್ದಾರೆ, ಒಂದಕ್ಕೊಂದು ಇವೆಲ್ಲವೂ ಪೂರಕಗಳು. ಹಿತವಿದು ಅಹಿತವೆಂಬ ನಿನಗೆ ಅನಿಸ್ತು ಅಂದ್ರೆ ಅದಕ್ಕೆ ವಿಷಯ ವಿರತಿಯೇ ಸೂಚನೆ. ವಿರತಿಗೆ ನಿನಗೆ ವಿರತಿ ಬಂದಿದೆ, ನಿನಗೆ ಶ್ರಮೆ ಬರ್ಲೇಬೇಕು. ನೀನೇ ನೋಡ್ಕೋಬೇಕು, ನಿನ್ನ ಮನಸ್ಸು ನೀನೇ, ಯಾರು ಅಲ್ಲ. ನೀನೇ ಗುರು, ನಿನಗೆ ನಿನ್ನ ಬದುಕೆ ಗುರು. ಇಷ್ಟು ವರ್ಷ ಮತ್ತೆ ಗುರುಗಳ ಮಾತಿನಲ್ಲಿ ವಿಶ್ವಾಸ ಇಡದೆ ಬಹಳ ದೊಡ್ಡ ಮಾತಾಡ್ತೀನಲ್ಲ, ಗುರುಗಳು ನನಗಿಷ್ಟ, ಶಾಸ್ತ್ರ ಇಷ್ಟ, ಅದಕ್ಕೆ ಬದುಕು ಅರ್ಪಿಸಿದೀನಿ ಎಲ್ಲ ಅಂತೀಯ. ಅವ್ರು ಹೇಳ್ತಿದಾರಲ್ಲ ವಿಷಯ ವಿರತಿ ಯಾಕೆ ಅಷ್ಟೊಂದು ಅಂತ. ಆದ್ರೆ ನಾನ್ ಬಿಡ್ತೀನ ಅದನ್ನ? ಅವ್ರನ್ನ ಹೋಗ್ಲಿ, ಅವ್ರನ್ನ ಕೇಳ್ಕೊತೀನ, ನನಗ್ ಬಹಳ ವಿಷಯ ವಿರತಿ ಇದೆ, ಇದನ್ ಕಡಿಮೆ ಮಾಡಿ ಗುರುಗಳೇ ಅಂತ ಅಲ್ಲೂ ಅಭಿಮಾನ. ನನಗ ಅಷ್ಟಿಲ್ಲ, ನಾನ್ ಹಂಗಿಲ್ಲ, ಇದೇ ನನ್ನ ದಾರಿ ತಪ್ಸೋದು. ಈ ಅಹಂಕಾರ ಇದೆಯಲ್ಲ, ಬಹಳ ಕೆಟ್ಟದು. ನನ್ನನ್ನ ಇಷ್ಟು ಜನ್ಮಾಂತರಗಳಿಗೆ ಕರ್ಕೊಂಡ್ ಬಂದಿದ್ಯಲ್ಲ, ನಾನ್ ಏನ್ ಇಷ್ಟು ವರ್ಷ ಅದರದೇ ಕೆಳಗಡೆ, ಅದರ ವಾಸನೆ ಕೆಳಗಡೆನೆ ನನ್ನ ಬದುಕು ಇರೋದು. ಅದನ್ನ ಗುರುವಿಗೆ ಅರ್ಪಿಸ್ಬೇಕು. ಏನು ಆಗೋದಿಲ್ಲ. ಗುರುವಿಗೆ ಅರ್ಪಿಸಿದ್ರೆ ದೇವರಾಗ್ತೀವಿ. ಅವ್ರಿಗೆ ಬಿಟ್ಟು ಬಾಕಿ ಎಲ್ಲರಿಗೂ ಅರ್ಪಿಸ್ತೀವಿ. ದುಡ್ಡಿಗೆ, ಹೆಂಡತಿಗೆ, ಮಕ್ಳಿಗೆ, ಮಾನ ಮರ್ಯಾದೆ, ಜಾತಿ, ಹೆಣ್ಣು ಗಂಡು ಯಾವ್ದಾವ್ದಕ್ಕೂ ಅರ್ಪಿಸಿರ್ತೀವಿ. ಅದನ್ನ ಗುರುವಿಗೆ ಅರ್ಪಿಸಿದ್ರೆ ಸ್ವಚ್ಛ ಆಗ್ಬಿಡ್ತೀವಿ, ಆರಾಮಾಗ್ಬಿಡ್ತೀವಿ. ಆತ್ಮಜ್ಞಾನ ಬೇಡ, ಪ್ರಾರಂಭನೇ ಆರಾಮಾಗ್ತಾ ಹೊರಟೋಗ್ತೀವಿ. ಹಿತವಿದು ಅಹಿತ ಅಂತ ನಿನಗ್ ದರ್ಶನ ಆಯ್ತು, ಬಹಳ ಗಡಿಬಿಡಿ ಆಗಲ್ಲ. ಸಂಸಾರ ಬಹಳ ಗಡಿಬಿಡಿ ಅನ್ಸಲ್ಲ ಆಗ. ಅವೆಲ್ಲವೂ ಅದು ದರ್ಶನ. ಅದನ್ನ ಗುರುಗಳನ್ನ ಯಾವಾಗ್ಲೂ ಮಾಡ್ತಾ ಇರ್ಬೇಕು ಪ್ರಾರ್ಥನಾ. ನನಗೆ ಇದು ಅಹಿತ ಅಂತ ಅನಿಸ್ಬೇಕು. ಕ್ಷಣ ಕ್ಷಣ ಗುರು ಧ್ಯಾನ, ಚಿಂತನ, ಸ್ವಾಧ್ಯಾಯ. ಅದಕ್ಕೆ ಅವರು ಅರ್ಜುನನಿಗೆ ಹೇಳ್ತಾರೆ, ಕೃಷ್ಣ ಪರಮಾತ್ಮ ಅವನಂತಾನೆ, ಗುರುಗಳೇ ನೀವ್ ಹೇಳ್ತಿರಲ್ಲ ಮನಸ್ಸನ್ನ, ಅವನ್ ಬಹಳ ಶಕ್ತಿ ಸಾಮರ್ಥ್ಯ, ಅವನಷ್ಟು ಯಾರು ಇಲ್ಲ, ಅವನಷ್ಟು ಏಕಾಗ್ರತೆ ಯಾರಿಗಿದೆ? ಅಷ್ಟು ಸಾಮರ್ಥ್ಯ ಇರೋನ್ ಅವನೇ ಹೇಳ್ತಾನೆ, ನೀವೇನು ಮನಸ್ಸನ್ನ ಹೇಳ್ತಿರಲ್ಲ ನನಗ್ ನಿಲ್ಸಕ್ ಆಗಲ್ಲ. ಈ ಕ್ಷಮೆ ಇವುಗಳನ್ನೆಲ್ಲ ಕೇಳ್ಬೇಕಾದ್ರೆ ಬಹಳ ಚೆನ್ನಾಗಿ ಮಾಡಕ್ ಹೋಗಿ ಗೊತ್ತಾಗತ್ತೆ ಅದು ಕ್ಷಮೆ ಅಂದ್ರೆ ಎಷ್ಟಿದೆ. ಬರೀ ಮೇಲ್ ಮಾತಾಡ್ಕೊಂಡು ಹೋಗೋರ್ಗೆ ಏನು ಸಮಸ್ಯೆ ಇಲ್ಲ. ಹೌದಲ್ಲ, ಕ್ಷಮೆ, ನನ್ ಮನಸ್ಸು ಆರಾಮಿದೆ ಅಂತ ನೋಡಕ್ ಹೋದಾಗ ಗೊತ್ತಾಗತ್ತೆ. 2 ನಿಮಿಷ ಸಾಕು ನಮ್ಗದು. 2 ನಿಮಿಷ ಈಗ ಎಷ್ಟು ಕಡಿಮೆ ಅನ್ಸುತ್ತಲ್ಲ. ಸುಮ್ನೆ ಒಂದ್ 2 ನಿಮಿಷ ಕುತ್ಕೊಂತ ಕೂರ್ಸಿ ಏನ್ ಮಾಡಿದ್ರು 2 ನಿಮಿಷ ಹೋಗೋದಿಲ್ವಲ್ಲ. ಎಷ್ಟೊತ್ತಾಯ್ತು, ಕ್ಷಣ ಟೈಮ್ ನೋಡ್ತಿರ್ತೀವಿ. ಅಷ್ಟು ಮನಸ್ಸು ಗಡಿಬಿಡಿ ಇದೆ ನಮ್ದು, ಅಷ್ಟು ಮನಸ್ಸು ಮಾತಾಡುತ್ತೆ. ಅದೆಷ್ಟು ಮಾತಾಡ್ತಿರುತ್ತೋ ಅಷ್ಟು ನಾನು ಅಶಾಂತ ಇರ್ತೀನಿ.
ಅದಕ್ಕೆ ನಾನ್ ತುಂಬಾ ಮಾತಾಡೋದು, ಅದನ್ನ ಮಾತಾಡೋದು, ಇವ್ರನ್ನ ನೋಡೋದು, ಅವ್ರನ್ನ ನೋಡೋದು, ಇದೆಲ್ಲಾ ಮನಸ್ಸಿನ ಗಡಿಬಿಡಿಗಳು. ಹಾಗಾಗಿ ಆ ಶ್ರಮೆ ಬಂದಿಲ್ಲ ಅನ್ನುವ ಅರ್ಥ ಅದಕ್ಕೆ ಅರ್ಜುನನಿಗೆ ಅರ್ಜುನ ಅಂತಾನೆ, ನೀ ಏನ್ ಬೇಕಾದ್ರೂ ಹೇಳಿ ಗುರುಗಳೇ, ಸಮುದ್ರ ಬೇಕಾದ್ರೂ ನೀರನ್ನ ಕುಡಿದು ಬಿಡ್ತೀನಿ, ಬೇಕಾರೆ ಆರಾಮಾಗೆ ಭೂಮಿನ ಚಾಪೆ ಸುತ್ತು ಬಿಡ್ತೀನಿ, ಅಷ್ಟು ಕಠಿಣ ಕೆಲ್ಸಗಳನ್ನ ಬೇಕಾದ್ರೆ ಆರಾಮಾಗಿ ಮಾಡ್ತೀನಿ. ಈ ಮನಸ್ಸನ್ನ ನಿಲ್ಸುವಂತಿರಲ್ಲ, ಇದು ಬಹಳ ಕಷ್ಟ, ಅರಗಳಿಗೆ ನಿಲ್ಸಕ್ಕಾಗಲ್ಲ ಅಂತ. ಹಾಗಾಗಿ ಅವಾಗ ಅವ್ರ ಅಂತಾರೆ, ಹೌದು ನೀನ್ ಹೇಳಿದ್ದು ಸತ್ಯ, ಆದ್ರೆ ಒಂದು ಉಪಾಯ ಇದೆ. ಅದು ಏನು ಉಪಾಯ ಅಂದ್ರೆ ಅಭ್ಯಾಸ ವೈರಾಗ್ಯ. ಇದನ್ನ ಜೀವನ ಪರ್ಯಂತ ಮಾಡ್ತಾ ಇರ್ಬೇಕು. ಅಭ್ಯಾಸ ಏನು? ನಾನು ಆತ್ಮಜ್ಞಾನವನ್ನ ಪಡಿಬೇಕು, ಅದು ಪೂರಕ ಆಗಿರೋ ಹಾಗೆ ಧ್ಯಾನ, ಗುರುಗಳ ಸಾಧನೆ ಅವುಗಳನ್ನೇ ಮಾಡ್ಬೇಕು. ನೀನು ಜ್ಞಾನ ಸಾಧಕ ಆಗಿದ್ರೆ ಅವುಗಳನ್ನೇ ಮಾಡ್ಬೇಕು. ಭಕ್ತಿಯವರು ಭಕ್ತಿಯನ್ನೇ ಮಾಡ್ಬೇಕು. ಅವ್ರು ಇಲ್ಲಿಗ್ ತಗೊಳ್ಳೋದು, ಅಲ್ಲಿಗ್ ತಗೊಳ್ಳೋದು ಮಾಡಿದ್ರೆ ಬಹಳ ಮನಸ್ಸು ಗಡಿಬಿಡಿಯಾಗಿ ರಾಗದ್ವೇಷ, ಅವ್ರ್ಯಾಕೆ ಹಿಂಗ್ ಹೇಳಿದ್ರು, ಈ ಗುರುಗಳ್ಯಾಕೆ ಹಿಂಗ್ ಹೇಳ್ತಿದಾರೆ, ಯಾವ್ದ್ರ ಬಗ್ಗೆನೂ ಸ್ಪಷ್ಟತೆ ಆಗಲ್ಲ. ನಾನು ಮೊದಲು ಯಾವ ಮಾರ್ಗವನ್ನ ನಾನು ಅನುಸರಿಸ್ಬೇಕು, ನನಗೆ ಯಾವ್ದು ಇಷ್ಟ ಅನ್ನೋದು ಮೊದ್ಲು ಗೊತ್ತಿರ್ಬೇಕು. ನನಗೆ ಜ್ಞಾನ ಮಾರ್ಗವನ್ನ ಇಷ್ಟ ಆಗನ, ಹಾಗಾದ್ರೆ ಶ್ರವಣಾದಿಗಳೇ. ನಿನಗೆ ಭಕ್ತಿ ಮಾರ್ಗವನ್ನ ಇಷ್ಟನಾ, ಭಕ್ತಿ ಮಾಡು, ಆ ಗುರುಗಳೇ ಬೇರೆ ಇರ್ತಾರೆ. ಕರ್ಮವನ್ನ ಇಷ್ಟನಾ, ಅದು ಒಟ್ಟು ನಿನಗ್ ಫಸ್ಟ್ ತಿಳ್ಕೊ, ನಿನಗೆ ಏನ್ ಬೇಕಾಗಿದೆ, ನಿನಗೆ ಯಾವ್ದು ಇಷ್ಟ ಇದೆ, ವಚನಗಳು ಇಷ್ಟ ಇದೆಯಾ, ಶರಣರು ಇಷ್ಟ ಇದೆಯಾ, ಅವ್ರು ಏನು ಆ 6 ಸ್ಥಳಗಳನ್ನ ಹೇಳ್ತಾರಲ್ಲ, ಭಕ್ತ, ಮಹೇಶ್ವರ, ಅದೆಲ್ಲ ಈ ಪ್ರಸಾದಿ, ಪ್ರಾಣಲಿಂಗಿ ಎಲ್ಲ ಅದು ಎಲ್ಲದರಲ್ಲೂ ಮಾರ್ಗಗಳಿದೆ. ಅದನ್ನ ಕ್ರಮಬದ್ಧ, ನಿನಗ್ ಬೇಕು ದೇವರು ಅಂದ್ರೆ ನೋಡ್, ಕ್ರಮಬದ್ಧ ಎಲ್ಲವನ್ನು ಕಂಡಿಡ್ದಿದ್ದಾರೆ, ಎಲ್ಲವನ್ನು ಸುಲಭವಾಗಿ ತಂದು ಕೈಗೆ ಕೊಟ್ಟಿದ್ದಾರೆ. ನೀನ್ ಬರೀ ಅವುಗಳನ್ನ ಪಾಲಿಸೋದಷ್ಟೇನೆ. ನಾನೇನ್ ಮಾಡ್ತೀನಿ, ವಚನಗಳದವ್ರದ್ದು ತಗೊಬಂದ್ ಇಲ್ಲಿ ಹೇಳ್ತೀನಿ, ಇಲ್ಲಿ ತಗೊಂಡೋಗಿ ಅವ್ರಿಗೆ ಹೇಳ್ತೀನಿ, ಅವ್ರ ಶ್ರೇಷ್ಠ, ಇವ್ರಲ್ಲ, ಸಿದ್ಧಾಂತ, ವೇದಾಂತ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಇವುಗಳ ಚರ್ಚೆನೆ ಮುಗ್ದೋಗ್ಬಿಡುತ್ತಲ್ಲ ಬದುಕೆಲ್ಲ. ನಾನು ಅದನ್ನ ಚರ್ಚೆ ಮಾಡಿ ಅವುಗಳನ್ನ ನಿರ್ಣಯ ಮಾಡಕ್ ಬಂದಿದ್ದೀನ. ಆದ್ರೆ ಮನಸ್ಸು ಏನ್ ಮಾಡುತ್ತೆ, ತನಗೆ ಯಾವ್ದೋ ಒಂದ್ ಇಷ್ಟ ಆದ್ರೆ ಅದ್ರ ಬಗ್ಗೆ ಒಂದು ಅಭಿಮಾನ ಬೆಳೆಸ್ಕೊಂಡ್ಬಿಡ್ತೀನಿ. ಜ್ಞಾನ ಮಾರ್ಗ ನನಗೆ ಶ್ರೇಷ್ಠ ಅನ್ಸಿದ್ರೆ ಇನ್ನೆಲ್ಲವನ್ನೂ ಕಡಿಮೆ ನನಗೆ. ಇನ್ನು ಅದನ್ನ ಬಂದ್ ಯಾರೇ ಹೇಳ್ತಿದ್ರು ನನ್ ಒಳಗಡೆಯಿಂದಾನೆ ನೋಡ್ತಾನೆ ಇರ್ತೀನಿ. ಒಳಗಡೆ ಅದು ಸೂಕ್ಷ್ಮವಾಗಿ ಹೇಳ್ತಾರೆ, ಇವ್ರೇನ್ ನಮ್ಮಷ್ಟಲ್ಲ, ಈ ಕೊನೆಗೆ ನಮ್ಮ ಹತ್ರನೇ ಬರ್ಬೇಕಿದೆಲ್ಲ. ಮೊದಲಿನ ಭಾಗ ಇವೆಲ್ಲ ನನಗೇನ್ ಗೊತ್ತಿದೆ, ನಾನ್ ಮಾಡಿದೀನ. ಮಹಾತ್ಮರೇ ಆ ರೀತಿ ಮಾಡಲ್ಲ, ನಾವ್ ಮಾಡ್ತಿರ್ತೀವಿ. ನಾವೇನ್ ಅನ್ಸುತ್ತೆ ಅವೆಲ್ಲರೂ ಕಡಿಮೆ. ಯಾವ್ದು ಭಕ್ತಿ, ಕರ್ಮ, ಯೋಗ ಅವೆಲ್ಲ ಹೇಳ್ಬಿಟ್ಟಿದಾರಲ್ಲ ಅಲ್ಲಿ ಶಾಸ್ತ್ರದಲ್ಲಿ, ನಿಜಗೊಂಡು ಎಲ್ಲ ಮೊದ್ಲು ಹೇಳ್ಬಿಟ್ಟಿದಾರೆ. ಅವೆಲ್ಲ ಮೊದ್ಲೇ ಮಾಡಿ ಬಂದಿರೋದು, ನಂತರ ಕೊನೆಗೆ ಜ್ಞಾನ. ಇವೆಲ್ಲ ಕೇಳಿರ್ತೀವಲ್ಲ, ನಾನು ಮಾಡಿರಲ್ಲ, ನನ್ಗದ್ ಗೊತ್ತಿರಲ್ಲ ಅದು. ಹಾಗಾಗಿ ನಂದೇ ಒಂದು ಬೌಂಡ್ರಿ ಹಾಕೊಂಡ್ಬಿಡ್ತೀನಿ. ನನಗೆ ನಿಜಗೊಂಡ್ರು ಶಾಸ್ತ್ರ ಹೇಳೋರು ಮಾತ್ರ ಇಷ್ಟ ಆಗ್ತಾರೆ, ನಿಜಗೊಂಡು ಗ್ರಂಥ ಅವ್ರ ಹತ್ರನೇ ಹೋಗಿ ಕೇಳ್ಬೇಕು ಅನ್ಸುತ್ತೆ. ಇದು ನನ್ನ ಮನಸ್ಸಿಗೆ ಒಂದು ವಲಯ ಹಾಕೊಂಡಿರ್ತೀನಿ, ಏನ್ ಗೊತ್ತಾಗಲ್ಲ. ಭಗವದ್ಗೀತೆ ಬೇಡ ಅದಿಷ್ಟ ಆಗಲ್ಲ. ಬೇರೆ ಇನ್ಯಾವ್ದು ಇಲ್ಲ ನಂಗೆ ವಚನಗಳು ಇಷ್ಟ, ವಚನದವ್ರಿಗೆ ಅದ್ರ ಏನಿದೆ ಶಾಸ್ತ್ರಗಳು ಅಂತ ಅವರು. ಹೀಗೆ ಒಬ್ರಿಗೆ ಯಾಕಾಗತ್ತೆ ಅಂದ್ರೆ, ನನಗ್ ಮೊದಲು ಸಾಧಕ ಆಗಿರಲ್ಲ. ಯಾರು ನಾನು ಸಾಧಕ ಆಗ್ತೀನಿ, ನನಗೆ ಯಾವ ಮಾರ್ಗ ಮೊದಲು ಸ್ಪಷ್ಟತೆ ಇರ್ಬೇಕು. ಆ ಮಾರ್ಗದ ಸ್ಪಷ್ಟತೆ ಇದೆ ಅಂದ್ರೆ ಹೋಗುವ ದಾರಿನ ಸ್ಪಷ್ಟತೆ ಇದೆ. ಎಲ್ಲಾ ದಾರಿಗಳು ಮಹಾತ್ಮರು ಬಹಳ ಕಷ್ಟಪಟ್ಟು ಅವರ ಬದುಕಿನಲ್ಲಿ ಈಗಿನ ಹಾಗೆ ಯಾವ ಸೌಕರ್ಯವೂ ಇರ್ಲಿಲ್ಲ. ನಮ್ಮಾಗ ಯಾವ ಸೌಕರ್ಯ ಇದೆ ಅವರಿಗೆ? ನಮ್ಗೆಲ್ಲವೂ ಅನುಕೂಲತೆ ಇದೆ. ಅದು ಎಲ್ಲ ಮತ್ತೆ ಏನು ನಮ್ಗ ಒಳಗಡೆ ಬಗ್ಗೆ ಗೊತ್ತಿಲ್ವಲ್ಲ, ಅವುಗಳನ್ನೆಲ್ಲ ತೆರೆದು ಇಟ್ಟಿದ್ದಾರೆ. ಅವನ್ನೆಲ್ಲ ಸಂಶೋಧನೆ ಮಾಡಿದ್ದಾರೆ. ನೋಡು, ಮನಸ್ ನಿನ್ ಯಾಕೆ ಹಿಂಗಾಗತ್ತೆ, ನೋಡು ಇದು ಕಾರಣ. ನಿನ್ ಬುದ್ಧಿ ಯಾಕೆ ಹಿಂಗಾಗತ್ತೆ, ಇದು ಕಾರಣ. ಯಾಕೆ ಆತ್ಮಜ್ಞಾನ ಆಗಲ್ಲ, ಇದು ಕಾರಣ. ಪ್ರತಿಯೊಂದು ಹೇಳಿದ್ದಾರೆ. ನಾವ್ ಆ ಕಡೆ ಲಕ್ಷ್ಯನೇ ಕೊಡೋದಿಲ್ಲ ಅದನ್ನ. ಹಾಗಾಗಿ ಮೊದಲು ನಮಗೆ ಮಾರ್ಗದ ಬಗ್ಗೆ ಸ್ಪಷ್ಟತೆ ಇದ್ರೆ ಕಷ್ಟ ಆಗೋದಿಲ್ಲ. ಆಗ ಈ ಗುರುಗಳ ಮಾತುಗಳು, ಈ ಅಭ್ಯಾಸ ವೈರಾಗ್ಯ, ಜ್ಞಾನ ಮಾರ್ಗದ ಅತ್ಯಂತ ಶ್ರೇಷ್ಠ ಸಾಧನ ಶ್ರವಣ, ಮನನ, ನಿಧಿಧ್ಯಾಸನ. ಇದನ್ ಬಿಟ್ಟು ಬೇರೆ ಸಾಧನಗಳಿಲ್ಲ. ಇದೇ ಸಾಧನ ನೇರವಾಗಿ ಆತ್ಮಜ್ಞಾನ, ರಾಜಮಾರ್ಗ. ನೀನೇ ಸ್ವಯಂ ಇವೆಲ್ಲವೂ ಬೇಡ ನನಗೆ, ಶ್ರವಣ ಬೇಡ, ಮನನ ಬೇಡ, ನಾನ್ ಸ್ವಯಂ ಮಾಡ್ತೀನಿ ಅಂದ್ರೆ ಸ್ವಲ್ಪ ಕಷ್ಟ. ಆದ್ರೆ ಧೀರ ಇದ್ರೆ, ಅವನಿಗೆ ಬಯಕೆ ಇದ್ರೆ ಯಾರೇನು ತಡೆಯಕ್ಕಾಗಲ್ಲ. ಇದು ಒಂದು ರಾಜಮಾರ್ಗ. ಸುಲಭವಾಗಿ ಎಲ್ಲರಿಗೂ, ನಾವ್ ಎಂತ ಮನಸ್ಸಿರ್ಲಿ, ಇಲ್ದೇ ಇರ್ಲಿ, ಅಧಿಕಾರಿ ಇರ್ಲಿ, ಇಲ್ದೇ ಇರ್ಲಿ, ಎಲ್ಲರಿಗೂ ರಾಜಮಾರ್ಗ ಇದೆ. ಈ ರಾಜಮಾರ್ಗದಲ್ಲಿ ನಮ್ಗೆಲ್ಲವನ್ನು ಗುರುಗಳು ನಿಧಾನವಾಗಿ ಹೇಳ್ತಾ ಹೋಗ್ತಾರೆ. ನನಗೇನಾಗಿದೆ, ಬಹಳ ಪ್ರಾಪಂಚಿಕರ ವಿಷಯಗಳ ಬಗ್ಗೆ ಎಲ್ಲ ಬಹಳ ದೇಹಾದಿ ಪ್ರಪಂಚದಿರ್ಲಿ, ನನ್ನ ದೇಹದ ಬಗ್ಗೆ ನನಗೆ ಬಹಳ ಅಭಿಮಾನ ಇದೆ, ಬಹಳ ದೇಹದ ಭ್ರಮೆ ಇದೆ ನನಗೆ. ದೇಹವನ್ನ ಬಹಳ ನಾನು ಅನುಭವಿಸ್ತೀನಿ. ದೇಹದ ಸುಖ, ದುಃಖ, ರೋಗ, ಕಾಯಿಲೆ, ಅಪಮಾನ, ಅದ್ರ ಬಗ್ಗೆ ಯಾರ್ಯಾರು ಎಲ್ಲವನ್ನೂ ನನಗಿದೆ. ಆ ದೇಹ ಭ್ರಮೆ ಹೋಗ್ಬೇಕಾಗಿದೆಯಲ್ಲ,
ಒಂದೇ ಸಲ ಹೇಳಿದ್ರೆ ಗೊತ್ತಾಗೋದಿಲ್ಲ. ನೀನಲ್ಲ ಇವೆಲ್ಲವೂ ಭಾವಿಸಿದೆ ಅಂದ್ರೆ ತಿಳುವಳಿಕೆ ಬರಲ್ಲ. ಆ ಭ್ರಮೆಗಳನ್ನ ಕಳೆಯೋದು ಶ್ರವಣ. ಜ್ಞಾನ ಮಾರ್ಗದಲ್ಲಿ ಒಂದೇ ಒಂದಂದ್ರೆ ಬರೀ ವಿಚಾರ ಮಾಡೋದು. ಇಲ್ಲಿ ಯಾವ ಕ್ರಿಯೆಗಳಾಗ್ಲಿ, ಯಾವುದನ್ನ ಭಾವಿಸೋದಾಗ್ಲಿ ಯಾವುದೂ ಏನಿಲ್ಲ. ನಿನ್ನನ್ನ ನೀನು ಸಂಶೋಧನೆ ಮಾಡೋದು. ಅದಕ್ಕೆ ಜ್ಞಾನ ಪ್ರತಿಪಾದನಾ ಸ್ಥಳ ಏನಿರೋದು, ಇಲ್ಲಿ ಏನನ್ನು ಮಾಡು ಅನ್ನಲ್ಲ. ಬರೀ ನಿನ್ ಬಗ್ಗೆ ನೀನು ಸಂಶೋಧನೆ ಮಾಡು. ಹೌದಾ ಅಲ್ವಾ? ಬರೀ ವಿವೇಕವನ್ನ ಬಳಸೋದು. ವಿವೇಕವೇ ಮೊದಲನೇ ಹೆಜ್ಜೆ ಜ್ಞಾನಕ್ಕೆ. ಜ್ಞಾನದ ಕಿಡಿ ಪ್ರಾರಂಭ ಆಯ್ತು, ವಿವೇಕದ ಕಿಡಿ ಪ್ರಾರಂಭ ಆಯ್ತು, ಅದು ಇನ್ನ ಜ್ಞಾನದವರೆಗೂ ಬಿಡಲ್ಲ. ಅದು ನಿನ್ನನ್ನ ತಾನೇ ಅಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ. ಕೊನೆಗೆ ತಾನ್ ಮರೆ ಆಗತ್ತೆ ಆ ಬುದ್ಧಿ. ಆ ಆತ್ಮಜ್ಞಾನ ಆಗೋವರೆಗೂ ಬುದ್ಧಿ ಬೇಕೇ ಬೇಕು. ಇಲ್ಲ ಅಂದ್ರೆ ಯಾವ್ದಾವ್ದೋ ಭಾವನಾತ್ಮಕವಾಗಿ ಅದನ್ ದೇವ್ರು ಇದನ್ ದೇವ್ರು, ಕೊನೆ ಗುರುಗಳನ್ನ ಹೆಂಗ್ ಬಿಡೋದು, ಇವ್ರನ್ನ ಹೆಂಗ್ ಬಿಡೋದು, ಕಲ್ತಿರೋ ಶಾಸ್ತ್ರ ಎಲ್ಲವೂ ಅಡ್ಡಿ ಮಾಡುತ್ತೆ ಈ ಬುದ್ಧಿ. ಕೊನೆಗೆ ಅದು ತಾನು ದೇವರವರೆಗೂ ಹೋಗಿ ದೇವರಷ್ಟೇ ಸ್ಪಷ್ಟ ಇರುತ್ತೆ. ಅದು ಅಷ್ಟು ಪ್ರಕಾರವಾಗತ್ತೆ ಬುದ್ಧಿ. ನಂತರ ಅದು ಮರೆಯಾಗತ್ತೆ. ಅದು ಮರೆಯಾದ್ರೆ ಆತ್ಮಜ್ಞಾನ. ಜ್ಞಾನ ಮಾರ್ಗದ ಸಾಧನೆನೇ ಇದು. ಅದು ಶ್ರವಣದಲ್ಲಿ ನಡೆಯೋದು. ಬರೀ ಹೇಳ್ತಾರೆ ಗುರುಗಳು, ನೀನ್ ಹೌದೋ ಅಲ್ವೋ ನಿನ್ನನ್ ನೀನ್ ನೋಡೋದು. ಭಾವಿಸ್ಬೇಡ, ಏನು ಕಲ್ಪಿಸ್ಬೇಡ. ನಿನ್ನನ್ನ ನೀನು ಹೀಗಿದೀಯಾ ಅಂತ ಕನ್ನಡಿ ತೋರಿಸ್ತಾರೆ, ನಿನ್ನನ್ನ ನೀನ್ ನೋಡೋದು. ಆತ್ಮಜ್ಞಾನವನ್ನ ಅವ್ರ ಎಲ್ಲಿಂದನೋ ತಂದ್ ಹಿಂಗ್ ಹಾಕಲ್ಲ. ನೀನ್ ಬ್ರಹ್ಮ ವಸ್ತುನೇ ಇದೀಯಾ, ಅದು ನಿನ್ನ ಅನುಭವದಲ್ಲಿ ಇಲ್ಲ. ನೀನ್ ದೇಹ ಅಂತ ಭ್ರಮೆ ಮಾಡ್ತಿದ್ಯಾ, ನೀನೇ ಮನಸ್ಸು ಅಂತ ಭ್ರಮೆ ಮಾಡ್ತಿದ್ಯಾ. ಸ್ವಲ್ಪ ನಿಧಾನವಾಗಿ ಮನಸ್ಸು ಗಡಿಬಿಡಿ ಇದ್ರೆ ಈ ಅನುಭವ ಬರಲ್ಲ. ಮನಸ್ಸು ಪ್ರಶಾಂತ ಆಗ್ಬೇಕು. ಪ್ರಶಾಂತವಾದ ವಾತಾವರಣ. ಯಾಕೆ ಮೊದಲು ಋಷಿ ಮುನಿಗಳು ಕಾಡಲ್ಲಿದ್ರು ಅಂದ್ರೆ ಅಲ್ಲಿ ಪ್ರಶಾಂತವಾದ ವಾತಾವರಣ. ವಿಷಯಾಸಕ್ತಿಗೆ ಪ್ರಚೋದನಕಾರಿಯಾಗುವಂತಹ ಯಾವ ವಸ್ತುಗಳು ಅಲ್ಲಿ ಇರ್ಲಿಲ್ಲ. ವೈಭೋಗಗಳು ಇರ್ಲಿಲ್ಲ. ಎಲ್ಲಾ ರಾಜರು ಅಲ್ಲಿ ಬಿಟ್ಬಿಟ್ಟು ಅವ್ರ ಹತ್ರ ಹೋಗ್ಬೇಕಿತ್ತು. ಅವ್ರ ಅಂತಿದ್ರು ರಾಜರಿಗೆಲ್ಲ, ಎಲ್ಲಾ ಅಲ್ಲಿ ನಿಲ್ಲಿಸ್ಬಿಟ್ಟು ಒಬ್ನೇ ಬರಂಗಿದ್ರೆ ಬಾ, ಅವ್ರಿಗೆ ಅದ್ ಅವಶ್ಯಕತೆ ಇಲ್ಲ. ನಿನ್ನ ಏನು ಸುಖ ಸೌಕರ್ಯಗಳು ಏನ್ ಇಟ್ಕೊಂಡಿದ್ಯಲ್ಲ ಎಲ್ಲ ಬಿಟ್ಟು ಬಾ. ಯಾಕೆಂದ್ರೆ ಅವೆಲ್ಲವೂ ಮನಸ್ಸನ್ನ ಕುಣಿಸುತ್ತೆ. ಬಹಳ ತಾಪ ಮಾಡ್ತಿರತ್ತೆ ಒಳಗಡೆ. ಧಗೆ ನಮ್ಗೆ ಗೊತ್ತಿದೆಯಲ್ಲ, ಅನುಭವಿಸಿರೋರಲ್ಲ ನಾವು. ಬೆಳಗಿಂದ ರಾತ್ರಿವರೆಗೂ ಅದ್ರಲ್ಲೇ ಇರೋರಲ್ಲ ನಾವು. ಮನಸ್ಸು ಯಾವ್ದಾವ್ದಕ್ ತಾಪ ಆಗತ್ತೆ ಅದಕ್ಕೆ ಗೊತ್ತಿದೆಯಲ್ಲ. ಅವುಗಳನ್ನೆಲ್ಲಾ ಕಡಿಮೆ ಮಾಡಿದ್ರೆ ಈ ಆತ್ಮಜ್ಞಾನ ತಾನೇ ಸ್ಫುರ್ಸಕ್ ಪ್ರಾರಂಭ ಆಗತ್ತೆ. ಮನಸ್ಸನ್ನ ಯಾವಾಗ ನೀನು ತಣ್ಣಗಿಡ್ತೀಯ, ಎಲ್ಲಿಂದನೂ ಅಲ್ಲ, ಮನಸ್ಸು ತಣ್ಣಗಾದ ತಕ್ಷಣನೇ ಅನುಭವ ತಾನೇ ಸ್ಫುರ್ಸಕ್ ಪ್ರಾರಂಭ ಆಗುತ್ತೆ ಒಳಗಡೆ. ನಾನೇ ಇದ್ದೀನಿ, ನಾನೇ ಆ ಬ್ರಹ್ಮ ವಸ್ತು ಇದ್ದೀನಿ. ಎಷ್ಟು ಕಠಿಣ ಮಾಡ್ಕೊಂಡಿದ್ದೀನಲ್ಲ, ಎಷ್ಟು ಅದಕ್ಕಾಗಿ ಹೋರಾಟ ಮಾಡ್ತೀನಲ್ಲ. ಇಷ್ಟು ವರ್ಷ ಆಯ್ತು ಹಿಂಗ್ ಕೇಳ್ತಾ ಇದ್ದೀನಿ, ನನ್ಗೇನು ಅನುಭವ ಇಲ್ಲ, ಹಾಗೆ ಹೀಗೆ ತುಂಬಾ ತಪ್ಪುಗಳನ್ನ, ಅದನ್ನೆಲ್ಲಾ ಶ್ರವಣಾದಿಗಳಲ್ಲಿ ಹೋಗುತ್ತೆ. ಆದ್ರೆ ಅದಕ್ಕೆ ಅಭ್ಯಾಸ, ವೈರಾಗ್ಯ ಬೇಕೇ ಬೇಕು. ಅಭ್ಯಾಸ ಯಾವುದು ಶ್ರವಣಾದಿಗಳಿಗೆ ಅನುಕೂಲ ಆಗುತ್ತೆ. ಶ್ರವಣವನ್ನ ಕೇಳ್ಬೇಕಾದ್ರೆ ಸಮಾಧಿಯನ್ನ ಅನುಭವಿಸ್ಬೇಕು. ಆ ರೀತಿಯಾದ ಅಧ್ಯಯನಗಳು, ಅಂತ ಜ್ಞಾನ ಚಿಂತನಾ ಪರ ಸೂತ್ರಗಳನ್ನ ಅವುಗಳನ್ನ ಅನುಸಂಧಾನ ಮಾಡ್ಬೇಕು. ಒಂದು ಸಲಿ ಶ್ರವಣ ಮಾಡಿದ್ರೆ ಸಾಕು. ಒಂದೇ ಸಲಿ ತೀವ್ರವಾಗಿದ್ದವನಿಗೆ ಒಂದೇ ಸಾಕು. ಒಂದು ದಿನ ಪೂರ್ತಿ 10 ಕಡೆ ಮಾಡೋದ್ರ ಬದ್ಲು 1 ಕಡೆ ಒಬ್ರು ಮಾತು ಸಾಕು. ಒಬ್ರು ಯಾರೋ ನನಗ್ ಬೈದಿರ್ತಾರೆ, ಚಿಕ್ಕದ್ರಲ್ಲಿ ಬೈದಿರ್ತಾರೆ. ಚಿಕ್ಕದ್ರಲ್ಲಿ ನನಗೆ ಯಾರೋ ಒಬ್ರು ಬೈದಿರ್ತಾರೆ, ಯಾರೋ ಗುರುಗಳೋ ಯಾರೋ. ಸಾಯೋವರೆಗೂ ನೆನಪಿರುತ್ತಲ್ಲ ಅದು. ಅವ್ರ ಎದುರು ಬಂದ್ರು ನೆನಪಿರುತ್ತಲ್ಲ. ಎಷ್ಟು ತೀವ್ರವಾಗಿ ತಗೊಂಡಿದ್ದೀನಲ್ಲ ಅದು. ಶ್ರವಣ ಮಾತ್ರ ನಾನು ಇಲ್ಲೊಂದ್ ಸ್ವಲ್ಪ ಕೇಳ್ದೆ, ಅವ್ರ ಹತ್ರನು ಕೇಳ್ದೆ, ಕೇಳ್ದೆ, ಅವ್ರದ್ದು ಸರಿ. ಮನಸ್ಸು ಅದು ತುಂಬಾ ಸಾಸಿವೆ ಕಾಳನ್ನ ನೆಲಕ್ ಹಾಕಿದ್ರೆ ಚದುರೋಗುತ್ತಲ್ಲ, ಹಾಗೆ ಮನಸ್ಸು ಎಲ್ಲಾ ಕಡೆ ಅದು ಮಾತಾಡ್ತಿದೆ. ಅದು ನೀನ್ ಎಷ್ಟೆಷ್ಟು ಅವುಗಳನ್ನ ಕೇಳ್ತಿದ್ಯ, ಅದಕ್ಕೆ ಆಹಾರ ಕೊಟ್ಟು ಪೋಷಣೆ ಮಾಡ್ತಿದ್ಯಾ. ನಾನು ಎಷ್ಟೆಷ್ಟು ಎಲ್ಲೆಲ್ಲಿ ಕೇಳ್ತಿರ್ತೀನಲ್ಲ, ಅದು ಅಹಂಕಾರವನ್ನ ಪೋಷಣೆ ಮಾಡ್ತಿರ್ತೀನಿ. ಇಲ್ಲಿ ಇವತ್ ಚೆನ್ನಾಗಿ ಹೇಳಿದ್ರು, ಅವ್ರು ಚೆನ್ನಾಗಿ ಹೇಳಿದ್ರು, ಆ ಗುರುಗಳು ಹೇಳಿದ್ರು, ಈ ಗುರುಗಳು ಹೇಳಿದ್ರು, ಅವ್ರೆಲ್ಲಾರು ಹೇಳಿದ್ರು. ನಿನ್ ಕತೆ ಏನು? ನಿನ್ ಮನಸ್ಸು ಎಷ್ಟು ಆರಾಮಾಯ್ತು, ನಿನ್ ಬುದ್ಧಿ ಎಷ್ಟು ಕಡಿಮೆ ಆಯ್ತು, ಅಹಂಕಾರ ಕಡಿಮೆ ಆಗ್ಬೇಕಾಗಿದೆ. ಹಾಗಾಗಿ ಒಂದೇ ಮಾತುಗಳು, ಒಂದೇ ಗುರುಗಳು, ಯಾರನ್ನಾರು ಒಬ್ರನ್ನ ಇಡಿ. ನಿನಗೆ ಯಾರ ಮೇಲೆ ಶ್ರದ್ಧೆ ಇದೆಯೋ ಅವ್ರನ್ನ ಇಡಿ. ನಿನಗೆ ಯಾರ ಮಾತ್ ಮೇಲೆ ತುಂಬಾ ವಿಶ್ವಾಸ ಇದೆ ಅವ್ರನ್ನ ಅನುಸರಿಸು. ಇವ್ರನ್ನೇ ಇಲ್ಲ, ನಿನಗೆ ಯಾರ ಮೇಲಿದೆ ಅವ್ರ ಅರ್ಪಿತ ಆಗೋ ಅವ್ರಿಗಾಗಿ ನಿನ್ನನ್ನ ಹಂಗಾದ್ರೇನೆ ಆತ್ಮಜ್ಞಾನ ಆಗೋದು. ಇವ್ರು ದೊಡ್ಡವ್ರವ್ರೆ, ಇವ್ರಿಗೆ ಹೆಂಗ್ ಬೇಡ ಅನ್ನೋದು. ಸಿದ್ಧಾರೂಢರು ದೊಡ್ಡವರು, ಅವರು ಶ್ರೇಷ್ಠ. ಇನ್ನ ಇವ್ರಿದ್ರ ಗುರುನಾಥ ಅವರು ಶ್ರೇಷ್ಠ, ರಮಣ ಮಹರ್ಷಿಗಳು ಶ್ರೇಷ್ಠ, ರಾಮಕೃಷ್ಣ ಪರಮಹಂಸರು ಶ್ರೇಷ್ಠ, ಸಿದ್ದೇಶ್ವರ ಸ್ವಾಮೀಜಿಯವರು ಶ್ರೇಷ್ಠ. ಎಲ್ಲರೂ ಶ್ರೇಷ್ಠನೇ ಹೌದು ಮಹಾತ್ಮರು. ನನಗೆ ಯಾರು ಅದ್ರಲ್ಲಿ ನನಗೆ ಯಾರು ಇರ್ಬೇಕಲ್ಲ. ನನ್ನ ಒಳಗೆ ಅಂತರಂಗದಲ್ಲಿ ನನಗೆ ಎಲ್ಲಾ ದೇಹ ಭಾವ ಹೋಗ್ಬೇಕಾಗಿದೆ, ಅಹಂಕಾರ ಹೋಗ್ಬೇಕಾಗಿದೆ. ಹಾಗಾಗಿ ಮೊದಲು ನನಗೆ ಗುರುಗಳು ಗೊತ್ತಿರ್ಬೇಕು. ಸ್ಪಷ್ಟ ಮಾರ್ಗ ಯಾರಿತ್ತೋ ಅವನಿಗೆ ಯಾವ ಅಡೆತಡೆಗಳು ಆಗಲ್ಲ. ನೇರ ಆತ್ಮಜ್ಞಾನ.
ಹಾಗಾಗಿ ಆ ರೀತಿ ಆಗ್ಬೇಕಂತಂದಾಗ ಈ ಸೂಚನೆಗಳನ್ನೆಲ್ಲ ಹೇಳ್ತಿದ್ದಾರೆ. ಈ ಅಭ್ಯಾಸ ವೈರಾಗ್ಯ ಪ್ರತಿನಿತ್ಯ ಇರ್ಬೇಕು. ವಿವೇಕದ ಕಿಡಿ ಇದ್ದವನು ಇವೆರಡೂ ಮಾಡ್ತಿರ್ತಾನೆ. ಯಾರು ಜ್ಞಾನದ ಬಗ್ಗೆ ಇಚ್ಛೆ ಇರುತ್ತಲ್ಲ ಅವನಿಗೆ ವಿವೇಕ ಪ್ರಧಾನ ಇರ್ಬೇಕು. ವಿವೇಕವನ್ನ ಮರೆಸುವಂತಹದ್ದು ಸಂಸಾರದಲ್ಲಿ ಬಹಳ ಇರುತ್ತೆ. ಸಂಸಾರದಲ್ಲಿ ಇರುತ್ತೋ ಇರಲ್ವೋ, ನನಗೆ ಕಿಡಿ ಒಂದೇ ಸಣ್ಣ ಕಿಡಿ ಹತ್ತಿರತ್ತೆ, ಕಸ ಬಹಳ ಇದೆ. ಇಲ್ಲಿ ಪ್ರವಚನಗಳು ಶ್ರವಣಾದಿಗಳನ್ನ ಕೇಳಿದಾಗ ಆ ಕಿಡಿ ಸಣ್ಣದಿರುತ್ತೆ. ಪುನಃ ಆಚೆ ಹೋದ ತಕ್ಷಣ ಕಸ ಗಾಳಿ ಬಂದ ತಕ್ಷಣ ಆ ಕಿಡಿ ಆರೋಗುತ್ತೆ. ಹಾಗಾಗಿ ಆ ಕಿಡಿ ಬಹಳ ಪ್ರಜ್ವಲವಾಗಿ ಜ್ಞಾನಕ ಇದು ಅಗ್ನಿ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮ ಅಂತದ್ ಹೇಳ್ತೀವಲ್ಲ, ಹೇಳ್ಬೇಕಾದ್ರೆ ಸುಲಭ. ಆ ಜ್ಞಾನಾಗ್ನಿ ಬೆಳಿಬೇಕಲ್ಲ, ಅದು ಎಷ್ಟು ಪ್ರಜ್ವಲವಾಗಿ ಬೆಳೆಯುತ್ತೋ ಎಲ್ಲವೂ ಹೊರಗಡೆ ತಾನೇ ಹೋಗುತ್ತೆ. ನಾನ್ ಮಾಡೋದಲ್ಲ. ಬೆಂಕಿ ಮುಂದೆ ಯಾವ್ದಾದ್ರು ಉಳಿಯುತ್ತಾ? ಹಾಗೆ ಜ್ಞಾನದ ವಿವೇಕದ ಮುಂದೆ ದೇಹ ಇಂದ್ರಿಯಾದಿಗಳು ಮನಸ್ಸು ಸ್ಪರ್ಶನೆ ಮಾಡಲ್ಲ. ಅದು ಬಹಳ ಆರಾಮಾಗ್ಬಿಡ್ತೀನಿ ಪ್ರಾರಂಭದಲ್ಲೇನೆ. ನಾನು ಸಾಧಕ ಆಗಿದ್ದೇನಲ್ಲ, ಹಿತವಿದು ಅಹಿತವೆಂಬ ಇಷ್ಟು ತಿಳುವಳಿಕೆ ಬಂದ್ರು ಸಾಕು, ದರ್ಶನ ಆದ್ರೆ ಸಾಕು, ಮನಸ್ಸು ಶಮೆ ಆಗತ್ತೆ. ಮನಸ್ಸು ಶಮೆ ಆಯ್ತು, ಮುಂದೆ ಆತ್ಮಜ್ಞಾನ ಪಡಿಬೇಕು ಅನ್ನುವ ಒಲುಮೆ ಇರುತ್ತೆ. ನಮ್ಗೆಲ್ಲ ಇರ್ಲಿಲ್ಲ ಅಂದ್ರೆ ಆತ್ಮಜ್ಞಾನ ಇಷ್ಟೊತ್ತಿಗೆ ಬರಲ್ಲ. ಬೆಳಗ್ಗೆ ಪ್ರವಚನ ಯಾಕೆ ಕೇಳ್ಬೇಕು ಅನ್ಸತ್ತೆ, ಅದನ್ನ ಕೇಳ್ಬೇಕು, ಏನಾದ್ರೂ ಆಗ್ಲಿ ಒಟ್ಟು ನಂಗ್ ಒಳ್ಳೇದ್ ಹೇಳ್ತಾರೆ ಇವೆಲ್ಲ ಅನಿಸ್ತಿದೆಯಲ್ಲ. ಪರಮುಕ್ತಿ ಒಲುಮೆ ಬಂದಿದೆ, ತೀವ್ರ ಇಲ್ಲ. ಯಾವ ಕ್ಷಣದಲ್ಲಿ ಬೇಕು, ಯಾಕೆಂದ್ರೆ ಅಹಿತವಿದು ಅಹಿತ ದರ್ಶನ ಆಗ್ತಿಲ್ಲ. ಅದು ಆದಂಗಾಗುತ್ತೆ, ಹೋಗುತ್ತೆ. ಅಹಿತ ಅಂತದ್ದು ಯಾವಾಗ ಬೇಕಾದ್ರೂ, ಇದು ಅನಿತ್ಯ ಅಂತ ದರ್ಶನ ಆಗಿರೋನ್ಗೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಹೋಗ್ಬೋದು. ಬದುಕು ಏನ್ ಬೇಕಾದ್ರೂ, ನನಗೆ ಬಹಳ ಈಗ ಅನುಕೂಲತೆ ಇದೆ, ಆತ್ಮಜ್ಞಾನ ಪಡೆಯಕ್ಕೆ ಗುರುಗಳಿದ್ದಾರೆ, ನನಗೆಲ್ಲವೂ ಸತ್ಸಂಗ ಸಿಕ್ಕಿದೆ, ಆತ್ಮಜ್ಞಾನ ಆಗೋವರೆಗೂ ನನ್ಗೇನು ಆಗಲ್ಲ ಅಂತ ಭಾವಿಸ್ಬೇಡ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಬದುಕು ಬಹಳ ಬಯಲಲ್ಲಿದೆ. ಬಯಲಲ್ಲಿ ನಿಂತಿರುವ ಗಾಳಿ ಇದೆಯಲ್ಲ, ದೀಪ ಇಟ್ಟಿದೀವಲ್ಲ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಹೋಗ್ಬೋದಲ್ಲ. ಅದಕ್ಕೆ ಯಾವ ನಿಯಮ, ಯಾರು ನಮ್ಮನ್ನ ತಡೆಯಕ್ಕಾಗಲ್ಲ. ಇಡೀ ಜಗತ್ತೇ ನಿಂತಿರ್ಲಿ, ಇಡೀ ಜಗತ್ತೇ ನಮ್ಮನ್ನ ಪೂಜೆ ಮಾಡ್ತಿರ್ಲಿ, ಏನ್ ಮಾಡಿದ್ರು ಸಾವಿಂದ ಈ ಕಡೆ ಕರ್ಕೊಬರಕ್ಕಾಗಲ್ಲ. ಸಾವಾದ್ಮೇಲೆ ಎಲ್ಲಾ ಕತೆ ಮಾತಾಡ್ತಿರ್ತಾರೆ, ಏನ್ ಒಳ್ಳೆ ಚೆನ್ನಾಗ್ ಮಾಡಿದ್ರು, ಪಾಪ ಹಂಗಾಗ್ಬಿಟ್ಟವ್ರೆ ಒಳ್ಳೇದಿತ್ತು, ಪಾಪ ಆತ್ಮಜ್ಞಾನ ಬಹಳ ಎಲ್ಲಾ ಮಾತಾಡ್ತಾರೆ, ಯಾರು ಸಹಾಯ ಬರಲ್ಲ. ಅದು ಹಾಗಾಗಿ ಬಹಳ ಅನಿತ್ಯದ ಕ್ಷಣ ನೆನ್ಪಿರ್ಬೇಕು. ಅದ್ರ ಸಂಸಾರದವ್ರು ಬಹಳ ಇರ್ಬೇಕು, ಅದ್ ಮರ್ಸಕ್ ಬಹಳ ಇದೆ. ಮೋಹ ಮಮಕಾರ ದುಡ್ಡೊಂದೆಲ್ಲ ಇದೆಯಲ್ಲ, ಈ ಅನಿತ್ಯತ್ವ ಮರೆಸ್ತಿರತ್ತೆ. ಹಾಗಾಗಿ ಅಭ್ಯಾಸ ವೈರಾಗ್ಯ ಅವುಗಳನ್ನ ನಾನ್ ಬೇಲಿ ಹಾಕೊಳ್ಳೇಬೇಕು. ಕ್ಷಣ ಅದನ್ನ ಮತ್ತೆ ಇದನ್ನ ಹೇಳ್ತಾರಲ್ಲ, ದೇವನ ಮನೆ ಇದು ಈ ಜಗವೆಲ್ಲ, ಇಂಥದನ್ನ ಹಾಡ್ತಾ ಇರ್ಬೇಕು. ಬಾಡಿಗೆದಾರರು ನಾವು, ಅದನ್ನ ಮರ್ತೇ ಬಿಡ್ತೀವಿ. ಸ್ವಂತ ಮನೆಯವ್ರಿಗಿಂತ ಜಾಸ್ತಿ ಇರ್ತೀವಿ. ಎಲ್ಲಾರ್ದು ಅದು ಅನಿತ್ಯದ ದರ್ಶನ. ಯಾರೋ ದೇಹ ಬಿಟ್ಟಾಗ ಒಂದ್ ಸ್ವಲ್ಪ ಬಂದಂಗಾಗುತ್ತೆ, ಪುನಃ ಹೊರ್ಟೋಗುತ್ತೆ. ಬಾಡಿಗೆದಾರರು ನಾವಂತ ಅನ್ಸಿದೆ ನಮ್ಗೆ. ಎಷ್ಟು ಟೆಂಟ್ ಊರ್ಕೊಂಡ್ ಕೂತಿದೀವಲ್ಲ ಮನೆಯಲ್ಲಿ. ಇವ್ರನ್ ಸರಿ ಮಾಡ್ಲೇಬೇಕು, ಮಗನ್ ಸರಿ ಮಾಡ್ಬೇಕು, ಹೆಂಡತಿನ್ ಸರಿ ಮಾಡ್ಬೇಕು, ಇವ್ರನ್ ಸರಿ ಮಾಡ್ಬೇಕು, ದುಡ್ಡನ್ ಗಳಿಸ್ಬೇಕು, ಬದುಕನ್ ಹಿಂಗ್ ಸುಸಂಬದ್ಧ ಮಾಡ್ಬೇಕು. ಎಷ್ಟು ಗಟ್ಟಿ ಹಿಡ್ದಿದೀವಲ್ಲ, ಅದ್ ಬಹಳ ನೋವು ಕೊಡುತ್ತೆ ಕೊನೆಗೆ. ಯಾಕೆಂದ್ರೆ ಅವುಗಳೆಲ್ಲ ಆಗದೇ ಇಲ್ಲ. ನನ್ನ ಇಚ್ಛೆ ಹೆಂಗ್ ಎಲ್ಲಿ ನಡೆಯುತ್ತದು? ಕರ್ಮಾಧೀನ ಇದೆ. ಎಲ್ಲರೂ ಅವ್ರ ಕರ್ಮಾಧೀನದಿಂದ ಬಂದಿದ್ದಾರೆ. ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ಮನೆ ಆಗ್ಲಿ, ಅನ್ಸದೇ ಇಲ್ಲ ಇದು. ಆ ಮನೆಯಲ್ಲಿ ನಾನೇನ್ ಇಷ್ಟೊಂದು ಹೇಳ್ತಿದ್ದಿಲ್ಲ, ನನಗೂ ಅನ್ಸಲ್ಲ. ಹೇಳ್ಬೇಕಾದ್ರೆ ಬಹಳ ಆರಾಮಾಗಿ ಹೇಳ್ಬೋದು. ಯಾರಿಗೆ ಈ ರೀತಿ ಅನ್ಸುತ್ತಲ್ಲ, ಆರಾಮಾಗ್ಬಿಡ್ತೀವಿ. ಬ್ರಹ್ಮಜ್ಞಾನ ಇರ್ಲಿ, ಬದುಕೆ ಆರಾಮಾಗ್ಬಿಡ್ತೀವಲ್ಲ. ಯಾಕಷ್ಟೊಂದು ಎಲ್ಲವೂ ಕರ್ಮಾಧೀನ. ಏನಿದೆ ಮಕ್ಳು ಅಷ್ಟ್ ಮಾಡಿದ್ವಿ ಸಾಕು. ಇನ್ ಅವ್ರ ಜೀವನ ಅವ್ರಿಗೆ, ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳಾದ್ರೂ ಅವ್ರ ಬಗ್ಗೆ ಕಾಳಜಿ ಮಾಡ್ತೀವಲ್ಲ. 24 ಗಂಟೆ ಪಾಪ ಮೊಮ್ಮಗನ್ ಬಗ್ಗೆ, ಅವ್ರ ಅಪ್ಪ ಅಮ್ಮ ದೊಡ್ಡವ್ರು ಇದಾರಲ್ಲ, ಅವ್ರ ಮಕ್ಕಳು, ಅದು ನಾನ್ ಯಾಕೆ ಜವಾಬ್ದು? ಅವ್ರದ್ದು ಹಾಕೋತನ್ ತಲೆ ಮೇಲೆ, ತನ್ ಮಕ್ಳದು, ಎಷ್ಟೆಷ್ಟೊಂದ್ ತಲೆಗೆ ಹಾಕೋತೀವಲ್ಲ ನಾವು. ಬಹಳ ದುಃಖಿಯಾಗಿ ಕೊನೆ ಮುಪ್ಪಿನಲ್ಲಿ ತಡೆಯಕ್ಕಾಗಲ್ಲ ದುಃಖ. ಬಹಳ ಮಾನಸಿಕ ಆಗ್ಬಿಟ್ಟಿರ್ತಾರಲ್ಲ. ಯಾಕೆ ಈ ರೀತಿ ಭಾವನೆಗಳೇ? ಹೊರಗಡೆ ಅವ್ರು ಯಾರು ಇಲ್ಲ, ನಾನೇ ವಿಪರೀತ ಮೋಹ ಮಮಕಾರಗಳು. ಮಕ್ಳು ಮೊಮ್ಮಕ್ಳು ಮರಿ ಅವ್ರ ಎಲ್ಲೋ ವಿದೇಶದಲ್ಲಿ ಇದ್ರುನುವೆ ಇಲ್ಲಿ ಅವ್ರ ಬಗ್ಗೆ ಬಹಳ ಮಾಡ್ತೀನಲ್ಲ ನಾನು. ಅಂತದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡು. ಕ್ಷಮೆ, ಯಾಕೆ ಅಂದ್ರೆ ಬಾಡಿಗೆದಾರರು. ಇದನ್ನ ಯಾವಾಗ್ಲೂ ನೆನ್ಪಲ್ಲಿ ಇಟ್ಕೊಂಡಿರೋದನ್ನ ಮರಿಬೇಡ. ಬಾಡಿಗೆದಾರರು ಜೀವಿಗಳು ಅಂದ್ರೆ ನನ್ನನ್ ಬಿಟ್ಟು ಬಾಕಿ ಜೀವದ ಬಗ್ಗೆ ಹೇಳ್ತಾ ಇರ್ತೀನಿ. ಹಾಡ್ ಹೇಳೋದು ಬಹಳ ಜೋರಾಗಿ. ನೋಡ್ ಎಲ್ಲಾ ಜೀವಿಗಳು ಹೆಂಗ್ ಮಾಡ್ತಾ ಇದಾರೆ, ಯಾರಿಗೂ ಗೊತ್ತೇ ಆಗ್ತಾ ಇಲ್ಲ. ಅವ್ರು ಗೊತ್ತಾಗುತ್ತೋ ಬಿಡುತ್ತೋ, ನಿನಗ್ ಗೊತ್ತಾಗ್ಲಿ ಸಾಕು, ನನಗ್ ಗೊತ್ತಾದ್ರೆ ಸಾಕು, ನಾನ್ ಬಾಡಿಗೆದಾರ. ಇಷ್ಟೇ ವರ್ಷ ಇಷ್ಟೇ ನಿಮಿಷ ಇರಬೇಕೆಂಬುವ ಕಟ್ಟು ಕರಾರು. ಏನ್ ಪ್ರವಚನ ಜೋರಾಗಿ ಹೇಳ್ತಾನೆ.
ಹಿಂಗೆ ಹೇಳ್ಬೇಕಾದ್ರೆ ಹೋದ್ರು ಹೋಗ್ಬೋದು, ಇಷ್ಟೇ ವರ್ಷ ಇಷ್ಟೇ ನಿಮಿಷ, ಅದು ಸೆಕೆಂಡ್ ಅಂತೆ, ಇಷ್ಟು ಸೆಕೆಂಡ್ ಅಂತಾನೆ ಹೇಳಕ್ ಆಗಲ್ಲ. ಪಟ್ ಅಂತ ಒಂದೇ ನಿಮಿಷ ಕೊಟ್ಟೋಗುತ್ತಲ್ಲ, ಎಲ್ಲೋಗುತ್ತ ಪ್ರಾಣ. ಆದ್ರೆ ಎಷ್ಟು ಅಭಿಮಾನವಾಗಿ ಇಟ್ಕೊಂಡಿದ್ದೀನಲ್ಲ ಮನೇನ, ಒಂದ್ ಕ್ಷಣ ಅದನ್ನ ಬಿಟ್ಟು ಬಂದ್ರೆ ಏನು ನೀರಿಂದ ಮೀನ್ ತೆಗಿತೀವಲ್ಲ ಹಂಗಾಗ್ಬಿಟ್ಟಿರ್ತೀವಲ್ಲ. ಕ್ಷಣ ಏನು 7:15 ಮುಗಿತಿದ್ದಂಗೆನೆ ಪರ್ದಾಡೋಗ್ತೀವಿ, ಒಂದ್ 5 ನಿಮಿಷ ಜಾಸ್ತಿ ಆಗ್ಬಿಟ್ರೆ. ಅಷ್ಟೊಂದು ಯಾಕೆ ಕ್ಷಮೆ ಬಂದಿಲ್ಲ, ಮನಸ್ಸು ಸಮಾಧಾನನೇ ಇಲ್ಲ. ಸಮಾಧಾನ ಇಲ್ಲ, ಪರಮುಕ್ತಿ ಒಲುಮೆ ಅದು ಆರ್ಬಿಡತ್ತೆ. ಜ್ಞಾನದ ಬಯಕೆ ಇದೆಯಲ್ಲ ಅದು ಆರ್ಬಿಡತ್ತೆ. ಅದಕ್ಕೆ ಅಭ್ಯಾಸ, ವೈರಾಗ್ಯ, ಈ ಜ್ಞಾನದ ಕಿಡಿ, ವಿವೇಕ ಇವೆಲ್ಲವೂ ಇರ್ಲೇಬೇಕು. ಕ್ಷಣ 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 ಬಹಳ ಎಚ್ಚರಿಕೆಯಿಂದ ಬದುಕ್ಬೇಕು ಸಾಧಕ. ಸುಮ್ನೆ ಎಲ್ಲರಂಗೂ ಇವನಿದ್ರೆ ಇವನ್ ಯಾವ ಸಾಧಕ ಇವನು, ಅವ್ರೆಲ್ಲಾರು ಪರವಾಗಿಲ್ಲ ಇವತ್ತೊಂದಿನ ಹೋಗ್ಬೇಡ ಪ್ರವಚನಕ್ಕೆ, ಬಹಳ ಚಳಿ ಇದೆ, ಮಳೆ ಇದೆ, ಮಲ್ಕೋಬಿಡು, ಇಲ್ಲ ಬಿಡು ನೆನ್ನೆ ಬಹಳ ತುಂಬಾ ಕೇಳ್ಬಿಟ್ಟಿದೀನಿ ಇವತ್ ಬೇಡ. ಹೆಂಗೆ ಸಾಧಕ ಆಗಕ್ಕಾಗತ್ತೆ? ಸಾಧಕ ಬಹಳ ಎಚ್ಚರಿಕೆ ಇರ್ಬೇಕು, ಲೋಕದವ್ರ ಮಾತಿಗೆ ಗಮನ ಕೊಡಬಾರ್ದು. ಗುರುಗಳು ಏನ್ ಹೇಳ್ತಾರಲ್ಲ ಅದು ಅಂತಿಮ ಸತ್ಯ. ಯಾರು ಗುರುವಿನ ಮಾತಿನಲ್ಲಿ ವಿಶ್ವಾಸ ಇಡ್ತಾರೆ, ನಾವ್ ಇಟ್ಟಂಗ್ ಮಾಡ್ತೀವಿ. ಗುರುಗಳನ್ನ ಯಾರು ವಿಶ್ವಾಸ ಇಟ್ಟೆ, ಆತ್ಮಜ್ಞಾನನೇ ಗುರುಗಳು ಹೇಳಿದ್ರು ನೀನ್ ಆತ್ಮವಸ್ತು ಅಂದ್ಮೇಲೆ ಎಷ್ಟು ದೃಢ ಜ್ಞಾನ ಇರ್ಬೇಕು ನನಗೆ, ಎಷ್ಟು ದೃಢ ವಿಶ್ವಾಸ ಇರ್ಬೇಕು. ಕೇಳೋದು ಹೌದು ಗುರುಗಳೇ ನೀವೇ. ಗುರುಗಳು ಯಾಕೆ ಸುಳ್ಳು ಹೇಳ್ತಾರೆ? ಗುರುಗಳಿಗೆ ಬಹಳ ದೊಡ್ಡ ಉಪಕಾರ ಮಾಡೋದು. ಗುರುಗಳು ಹೇಳ್ತಾರೆ ಅಂದ್ಮೇಲೆ ಸತ್ಯ ಇದೆ. ಪಾಪ ಅವ್ರ ಯಾಕೆ ನಮ್ ದಾರಿ ತಪ್ಪಿಸ್ತಾರೆ? ಅವ್ರ ಮೇಲೆ ಉಪಕಾರ. ಅವ್ರು ನನಗೇನ್ ಉಪಕಾರ ಮಾಡ್ಬೇಡ, ನೀನ್ ಉದ್ಧಾರ ಆಗು ಬೇಗ, ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಹೊರಟೋಗ್ತೀಯ. ಏನೋ ಕೋಟಿ ಜನ್ಮದ ಸುಕೃತದಿಂದ ಆತ್ಮಜ್ಞಾನ ಪಡಿಬೇಕು ಅನ್ನುವ ವಿವೇಕ ಬಂದಿದೆ, ಅದನ್ನ ಚೆನ್ನಾಗಿ ಬಳಸು. ದೇಹ ಇಂದ್ರಿಯಗಳನ್ನ ಜ್ಞಾನಕ್ಕಾಗಿ ಬಳಸು, ಸ್ವಚ್ಛ ಆಗ್ಬಿಡ್ತೀಯ, ಆರಾಮಾಗ್ಬಿಡ್ತೀಯ. ತುಂಬಾ ದೇಹದ ಕಾಯಿಲೆಗಳು ಅದು ಇದು ಅಂತೆಲ್ಲ ಎಲ್ಲ ಮಾನಸಿಕ. ಅದು ಮಾನಸಿಕ ಅಂತ ಹೇಳಿದ್ರು ಗೊತ್ತಾಗಲ್ಲ. ಅವೆಲ್ಲವೂ ಈ ಜ್ಞಾನದ ಚಿಂತನೆಯಿಂದ ಎಲ್ಲವೂ ಹೊರ್ಟೋಗುತ್ತೆ. ಯಾವ ಕಾಯಿಲೆಗಳು, ಯಾವ ದೇಹನೇ ಅಲ್ಲ ಅನ್ಬೇಕಾಗಿದೆ, ದೇಹಕ್ಕೊಂದ್ ಕಾಯಿಲೆ, ಅದಕ್ಕೊಂದ್ ಡಾಕ್ಟರ್ಗಳು. ಅದು ಎಷ್ಟು ಮಾನಸಿಕ ಆಗಿದ್ದೀನಲ್ಲ ನಾನು, ಎಷ್ಟು ವಿಪರೀತವಾಗಿ ದೇಹದ ಬಗ್ಗೆ ಭಾವಿಸಿದ್ದೀನಲ್ಲ. ಹಾಗಾಗಿ ಈ ಅಭ್ಯಾಸ, ವೈರಾಗ್ಯ, ಪರಮುಕ್ತಿ ಒಲುಮೆ ಬಿಡ್ಲೇಬಾರ್ದು. ಅದನ್ನ ಇವುಗಳನ್ನ ಎಷ್ಟು ತೀವ್ರ ಮಾಡ್ತೀನಿ ಅಷ್ಟು ಬೇಗ ಆತ್ಮಜ್ಞಾನ ಒಳಗೆ, ನನ್ನೊಳಗೆ ಎಲ್ಲಾ ವಾಸನೆಗಳು ಭಸ್ಮ ಆಗ್ತಿರತ್ತೆ. ಯಾರಿಗೆ ವಿವೇಕ ಪ್ರಧಾನ ಇರುತ್ತೆ ಎಲ್ಲಾ ಅಲ್ಲಿ ಒಳಗಡೆ ತಾನೆ, ಯಾವ ಕಾಮ, ಯಾವ ಕ್ರೋಧ, ಕಸ ಅವುಗಳೆಲ್ಲ ಜ್ಞಾನದ ಚಿಂತನೆಯ ಮುಂದೆ ಇವೆಲ್ಲವೂ ಕಸ. ಮೋಹ, ಮಮಕಾರ, ದುಡ್ಡು ಇವೆಲ್ಲ ಕಸ ಅಂದ್ರೆ ಕಸ, ಅದು ಏನು ಅದ್ರ ಸಮೀಪ ಇಲ್ಲ. ಅಷ್ಟು ಪ್ರಕಾರವಾದ ಜ್ಞಾನದ ಕಿಡಿ, ಅಂತ ಜ್ಞಾನದ ಕಿಡಿನ ಯಾವಾಗ್ಲೂ ಬೆಳೆಸ್ಕೊಂಡಿರ್ಬೇಕು. ನಾನು ಸಾಧಕ ಆಗಿರೋನು. ಅದಕ್ಕೆ ಪೂರಕವಾಗಿ ನಮ್ಗೆ ಗುರುಗಳ ಇರ್ಬೇಕು. ಗುರುಗಳ ಧ್ಯಾನ, ಕರುಣರಸದ ಕೋಡಿವರಿವ ಕಟ ಪರತತ್ವ ಅರಪುವ ಆಲಾಪದ. ಗುರುಗಳಿರ್ಲಿಲ್ಲ ಅಂದ್ರೆ ಆಗಲ್ಲ ಇದು. ನಾನೇ ಮಾಡ್ಕೋತೀನಿ ಅನ್ನೋದ್ ಕಷ್ಟ. ಗುರುಗಳು ಯಾವಾಗ್ಲೂ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವ ಅರಪುವ ಆಲಾಪದ ವರಪುಣ್ಯಮಯ. ನನ್ನ ಯಾರು ಶ್ರೇಷ್ಠ ಗುರುಗಳನ್ನ ಧ್ಯಾನ ಮಾಡ್ತಾರಲ್ಲ ಅವರ ಮನಸ್ಸು ಪವಿತ್ರ. ಅಂತ ಪವಿತ್ರವಾದ ಮನಸ್ಸಲ್ಲೇ ಗುರುಗಳ ಧ್ಯಾನ ಬರೋದು. ಯಾರ ಶರೀರ ಪವಿತ್ರ ಅಂತ ನಿಮ್ಗೆ ಅನ್ಸುತ್ತ, ಗುರುಗಳ ಅಂತ ದೇಹದಲ್ಲೇ ಪ್ರವೇಶ. ಸುಳ್ಳು ಹೇಳ್ಕೊಂಡು, ಕಪಟತನ ಮಾಡ್ಕೊಂಡು, ದೇಹಾದಿಗಳನ್ನ ಹೆಂಗೆಂಗೋ ಬಳಸ್ಕೊಂಡು ಬದುಕನ್ನ ಎಲ್ಲಿ ಪ್ರವೇಶ ಆಗಕ್ಕಾಗತ್ತೆ? ಯಾರ ಮನಸ್ಸಲ್ಲಿ ಸತ್ಯ ಇದೆಯೋ, ಯಾರ ಮನಸ್ಸಿನಲ್ಲಿ ಸತ್ಯದ ಬಯಕೆ ಇದೆಯೋ ಅಂತವ್ರನ್ನೇ ಗುರುಗಳು ಪ್ರೀತಿ ಮಾಡೋದು. ಜಗತ್ತಿನಲ್ಲಿ ಎಲ್ಲಾರ್ನೂ ಪ್ರೀತಿ ಮಾಡ್ತಾರೆ, ವಿಶೇಷವಾಗಿ ಜ್ಞಾನವನ್ನ ಪಡೆಯೋರಿಗೆ ನೋಡಿ. ಎಲ್ಲಾ ಮಹಾತ್ಮರು ಅವರನ್ನ ಹೇಗೆ ರಕ್ಷಣೆ ಮಾಡ್ತಿದ್ರು, ಶಿಷ್ಯರನ್ನ ಲೋಕದವ್ರ ಜೊತೆ ಸೇರ್ದೇ ಇರಂಗ್ ಹೇಗ್ ಮಾಡ್ತಿದ್ರು. ಅದನ್ನ ರಾಮಕೃಷ್ಣ ಪರಮಹಂಸರನ್ನ ನೋಡ್ತೀವಲ್ಲ, ಅವ್ರೆಲ್ಲಾರು ಅವ್ರು ಯಾವ ಸನ್ಯಾಸಿ ಶಿಷ್ಯರು ಇದ್ರಲ್ಲ ಅವ್ರೆಲ್ಲಾರ್ಗು ಗೃಹಸ್ಥರು ಬರೋದಿನ ಅವ್ರಿಗೆ ಬರಕ್ ಬಿಡ್ತಿರ್ಲಿಲ್ಲ. ಅವ್ರೆಲ್ಲಾರು ಬಂದೋದ್ಮೇಲೆ ಅಕಸ್ಮಾತ್ ಬಂದ್ರುನು ಅವ್ರ ಎದ್ದೋದ್ಮೇಲೆ ಗಂಗಾ ಜಲ ಚಿಮ್ಕಿಸ್ತಿದ್ರು. ಅವ್ರ ಜೊತೆ ಅವ್ರನ್ನ ಮಾತಾಡಕ್ ಬಿಡ್ತಿರ್ಲಿಲ್ಲ. ಯಾಕೆ ಅಂದ್ರೆ ವಿಷಯ ವಾಸನೆಗಳು ಅಷ್ಟು ತೀವ್ರ ಇದೆ. ಅದನ್ನ ಬರೀ ಕೇಳಿದ್ರೆ ಸಾಕು, ಮೈ ಪೂರ್ತಿಯಾಗಿ ಬಂದ್ಬಿಡುತ್ತೆ, ಮೈಯೊಳಗಡೆ ಆವರಿಸ್ಬಿಡುತ್ತೆ. ವಿಷಯಾದಿಗಳಿದೆಯಲ್ಲ, ಬರೀ ಸುಮ್ನೆ ದುಡ್ಡು ಇಷ್ಟು ಶಬ್ದ ಬಳಸ್ತೆ ಆಗ್ಲೇ ಮನಸ್ಸು ಎಷ್ಟು ಚಕ್ಕಂತ ಹೋಗ್ಬಿಡತ್ತಲ್ಲ, ಎಷ್ಟು ಬೇಗ ಅದ್ರ ಬಗ್ಗೆ ಕಲ್ಪನೆ ಮಾಡಿ ಅವನ್ನೆಲ್ಲ ಆವರ್ಸ್ಕೊಬಿಡತ್ತಲ್ಲ. ಇನ್ನ ಹೆಣ್ಣು ಅವುಗಳೆಲ್ಲ ಶಬ್ದಗಳೇ ಬಹಳ ತೀವ್ರ ಇದೆ. ಹಾಗಾಗಿ ಸಾಧಕ ಆಗಿರೋನು ಈ ಅಭ್ಯಾಸ, ವೈರಾಗ್ಯ, ಪರಮುಕ್ತಿ ಒಲುಮೆ ಇವೆಲ್ಲವೂ ಇರ್ಬೇಕು. ಜೊತೆಗೆ ಗುರುಭಕ್ತಿ ಇರ್ಬೇಕು. ಇರಲಿ ಎನ್ನ ಮಾನಸದಲ್ಲಿ, ಇದನ್ ಬಿಡಬಾರ್ದು. ಇಷ್ಟು ಯಾರು ಇರ್ತಾರಲ್ಲ, ಆತ್ಮಜ್ಞಾನ ಬಹಳ ಸುಲಭ. ಬಹಳ ಏನು ಬದುಕು ಬಹಳ ಸುಲಭ. ಬದುಕನ್ನ ಆರಾಮ ಕಳಿತೀವಿ. ಏನು ಅದೇ ಮನೆಯಲ್ಲೇ ಇರ್ತೀವಿ, ಅದೇ ಇರ್ತೀವಿ.
ಇಷ್ಟು ವಿವೇಕ ಬಂದ್ರೆ ಸಾಕಲ್ಲ. ಯಾಕೆ ಅಷ್ಟೊಂದು ಕ್ಷಮೆ ಇಲ್ದಿರೋದು ಕಾರಣ ಅಷ್ಟೇ. ಇದು ಅನಿತ್ಯದ ದರ್ಶನ ಇಲ್ಲ, ಶ್ರಮ ಇಲ್ಲ. ಹಾಗಾಗಿ ಮನೆಯಲ್ಲಿ ಏನ್ ವಿಪರೀತ, ಅವ್ರಂದಿದ್ ಮಾತು, ಇವ್ರಂದಿದ್ ಮಾತು, ಇವ್ರಂಗಂದ್ರು, ಅವ್ರಂಗ ದುಡ್ಡು, ಅದು ಸಣ್ಣ ಸಣ್ಣದೇ ವಿಚಾರಗಳು ಎಷ್ಟು ಮನಸ್ಸನ್ನ ಕೆಡಿಸುತ್ತಲ್ಲ. ಯಾಕೆಂದ್ರೆ ಕ್ಷಮೆ ಇಲ್ಲ. ಅವೆಲ್ಲವೂ ಒಂದಕ್ಕೊಂದು ಪೂರಕ ಸಾಧಕ ಆಗಿ ನಾವ್ ಈ ರೀತಿಯೆಲ್ಲ ಮಾಡ್ಕೊಂಡ್ ಬಂದ್ರೆ ಮುಂದೆ ಗುರುವಿನ ಮಾತು ನಮಗೆ ಅತ್ಯಂತ ಆಪ್ಯಾಯಮಾನ ಅನ್ಸುತ್ತೆ. ಅವ್ರ್ ಬಿಟ್ಟು ಇನ್ಯಾರೂ ಜಗತ್ತಿನಲ್ಲಿ ಇಲ್ಲ. ನಾವು ಅವನ ಬರೀ ಹೇಳಕ್ ಕಲ್ತಿದೀವಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಇವೆಲ್ಲವೂ ನಮ್ಗೆ ಶಬ್ದ. ಅದನ್ನ ಅನುಭವದಲ್ಲೇ ಹೌದು ಅಂತ ಅನಿಸ್ತಾರಲ್ಲ, ನೇರ ಆತ್ಮಜ್ಞಾನನೇ ಅವ್ರಿಗೆ ಇನ್ನೇನು ಇಲ್ಲ. ಇನ್ಯಾವ ಸಾಧನೆಗಳು, ಇನ್ಯಾವುದು ಅಲ್ಲೇನ್ ತತ್ವಮಸಿ ಇದೆಲ್ಲ ಸುಮ್ನೆ ಕ್ರಮಬದ್ಧ ಹೇಳಿದ್ದಾರೆ. ಯಾರು ಗುರುವೇ ಆಗ್ತಾರೋ ಅಂತ ಅನಿಸ್ತಾರೆ, ಎಲ್ಲವೂ ಇನ್ ಗುರುಗಳೇ ಮಾಡ್ತಾರೆ. ಇವನಿಗೆ ಆದ್ರೆ ಪೂರ್ತಿ ಶರಣಾಗತಿ ಕಷ್ಟ. ಹಾಗಾಗಿ ಅದನ್ನ ನಿಧಾನವಾಗಿ ಗುರುಗಳು ಹೇಳ್ತಾ ಹೋಗ್ತಾರೆ. ಅದನ್ನ ಹೇಳ್ತಿದ್ದಾರೆ. ಪರಮುಕ್ತಿ ಒಲುಮೆ ಸೂಚನೆ. ಯಾವಾಗ ಮನಸ್ಸು ತಣ್ಣಗಾಯ್ತೋ ಅವಾಗ ನನ್ ಬಗ್ಗೆ ನನ್ಗೆ ವಿಚಾರ ಮಾಡ್ಬೇಕು ಅಂತ ಅನ್ಸತ್ತೆ. ನೀನ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಟೈಮ್ ಟೇಬಲ್ ಹಾಕೊಂಡ್ ಬಹಳ ಇವತ್ ಇಷ್ಟ ಗಂಟೆಗೆ ಆಫೀಸ್ಗೆ ಹೋಗ್ಬೇಕು, ಹಿಂಗ್ ದುಡಿಬೇಕು, ಹಿಂಗ್ ಮಾಡ್ಬೇಕು, ಎಲ್ಲಾ ಗಡ್ಬಿಡಿ ಇರ್ತೀಯಲ್ಲ. ನಿನ್ ಬಗ್ಗೆನೆ ನೀನ್ ಏನು ಯೋಚನೆ ಮಾಡಕ್ ಟೈಮ್ ಇರಲ್ಲ. ದೇಹ ಕಾಯಿಲೆ ಬರ್ತೇವೆ, ಪರವಾಗಿಲ್ಲ ಮೊದ್ಲಲ್ಲಿ ಹೋಗ್ಬೇಕು. ಮೊದ್ಲು ಮದ್ವೆಗ್ ಹೋಗೋರು ಸಹ ಒಂದ್ ಮದ್ವೆಗೆ ಯಾರೋ ಕರ್ದಿದ್ದಾರೆ, ನನ್ ಬಗ್ಗೆ ನನ್ ವಿಚಾರ ಮಾಡಕ್ ಆಗತ್ತಾ ಕುತ್ಕೊಂಡು ನಾನು? ಅದಕ್ಕೆ 2 ದಿನದಿಂದ ತಯಾರಿ ನಡೆಸ್ತೀನಿ. ಅವ್ರು ಕರೆದವ್ರೆ, ಅವ್ರು ಹೋಗ್ಲೇಬೇಕು, ಮನೆಯವರೆಲ್ಲ ಹೋಗ್ಬೇಕು, ಮನೆಯವ್ರಿಗೆಲ್ಲಾ ಹೇಳಿ ರೆಡಿಯಾಗಿ ರಾತ್ರಿನೇ ಅದಕ್ಕೆಲ್ಲ ಬೆಳಗ್ಗೆ ಬಸ್ ಇಷ್ಟೊತ್ತಿಗೆ ಹಿಡಿಬೇಕು. ಏನು ಸಮಯ ತಪ್ಪಿಸ್ದೆ, ಎಷ್ಟು ಹಗಲಿರುಳು ಅದಕ್ ಮಾಡ್ತೀನಲ್ಲ. ಹಾಗೆ ಜ್ಞಾನ ಚಿಂತನೆ ಮಾಡ್ತೀನ ನಾನು. ಬರೀ ಒಂದ್ ಮದ್ವೆ, ಅದು ಯಾರ್ದೋ ಮದ್ವೆ, ಅವ್ರೇ ನಾವ್ ಹೋಗ್ಲಿಲ್ಲ ಅಂದ್ರೆ ಆಗಲ್ಲ ಅಂತ ನಮ್ ತಲೆಯಲ್ಲಿ ಅವರು ತುಂಬಾ ಬೇಜಾರ್ ಮಾಡ್ಕೊಬಿಡ್ತಾರೆ. ಅದಕ್ ನಾವ್ ಹೋಗ್ಲೇಬೇಕು, ಎಷ್ಟು ತಯಾರಿ ಮಾಡ್ತೀನಲ್ಲ. ಆದ್ರೆ ಜ್ಞಾನ ಚಿಂತನೆಗೂ ಹೀಗೆ ಇರ್ಬೇಕಲ್ಲ. ಆ ರೀತಿ ಜ್ಞಾನ ಚಿಂತನೆಗಾಗಿ ನಾವು ತೊಡಗಿಸ್ಕೊಂಡ್ರೆ ತಾನೇ ಅಂತರಂಗದಲ್ಲಿ ಆ ಮನಸ್ಸು ಸ್ವಚ್ಛವಾಗಿರುವ ಮನಸ್ಸಿನಲ್ಲಿ ಎಲ್ಲಾ ತಾನೇ ಪ್ರಕಟ ಆಗ್ತಾ ಹೋಗುತ್ತೆ. ಹೊಸದಾಗಿ ನೀನು ಕಷ್ಟಪಟ್ಟಿ ಮನನ ಮಾಡೋದಲ್ಲ, ಕಷ್ಟಪಟ್ಟು ನಿಧಿಧ್ಯಾಸನ ಬರಂಗಿಲ್ಲ. ಧ್ಯಾನ ಕಷ್ಟಪಟ್ಟು ಮಾಡ್ತಾರೆ, ಅದಕ್ಕೆ ಅದು ಕಷ್ಟಪಟ್ಟು ಮಾಡಿದಾಗ ಒಂಚೂರ್ ಮನಸ್ ಸಮಾಧಾನ ಆದಂಗ ಆಗತ್ತೆ. ಎದ್ದ ತಕ್ಷಣ ಹಂಗೆ ಇರ್ತೀವಿ. ಅದಕ್ಕೆ ಅವ್ನ್ ಧ್ಯಾನ ಮಾಡೋದು ಬಹಳ ಕಷ್ಟ. ಅವ್ನು ಯಾವಾಗ್ಲೂ ಬೇಜಾರಲ್ಲೇ ಇರ್ತಾನೆ. ಇವತ್ ಚೆನ್ನಾಗಾಯ್ತು, ಇವತ್ ಚೆನ್ನಾಗಾಗ್ಲಿಲ್ಲ, ಇವತ್ ಹಿಂಗಾಯ್ತು. ಯಾಕೆಂದ್ರೆ ಮನಸ್ಸಿರೋದೇ ಅದ್ ಹಂಗೆ. ಹಾಗಾಗಿ ಯಾಕೆ ಅದ್ರ ಬೇರ್ ಸಮೇತ ಎಲ್ಲಿದೆ ನೋಡೇ ಇಲ್ಲ. ಅದಕ್ಕೆ ಕ್ಷಮೆನೇ ಬಂದಿಲ್ಲ. ಜ್ಞಾನ ಅದಕ್ಕೆ ಅತ್ಯಂತ ಶ್ರೇಷ್ಠ. ಯಾಕೆಂದ್ರೆ ಬೇರ್ನೆ ಕಡಿಮೆ ಮಾಡ್ತಾರೆ. ಯಾಕೆ ಅಷ್ಟು ಮನಸ್ಸು ಹಾರಾಡ್ತಾ ಇದೆಯಲ್ಲ, ಅದಕ್ಕೆ ವಿವೇಕ ಬಂತು, ಕ್ಷಮೆ ಬಂತು, ಪರಮುಕ್ತಿ ಒಲುಮೆ, ಜ್ಞಾನ ಚಿಂತನ ಇವೆಲ್ಲ ಬರುತ್ತೆ. ಜ್ಞಾನ ಚಿಂತನ ನನಗೆ ಆತ್ಮಜ್ಞಾನವನ್ನ ಪಡಿಬೇಕು ಅನಿಸ್ತು. ಗುರುಗಳ ದರ್ಶನ ಆಯ್ತು. ಇನ್ನೇನು ಇಲ್ಲ ಬದುಕು. ಇನ್ಯಾವ ಬದುಕು, ಅವ್ಯಾವ ಹೆಂಡ್ತಿ ಮಕ್ಳು, ಅದೇ ಮಾತು, ಅದೇ ಇದು. 40, 50, 70 ವರ್ಷ ಮಾಡಿ ಬೇಜಾರೇ ಅನ್ಸಲ್ವಲ್ಲ. ಅದೇ ಹೆಂಡತಿ ಮುಖ, ಅದೇ ಗಂಡನ್ ಮುಖ, ಅದೇ ಮಕ್ಳು, ಒಂದು ದಿನ ಬೇಜಾರಾಗಲ್ಲ. ಪ್ರವಚನ ಜ್ಞಾನ ಇವುಗಳು ಮಾತ್ರ. ನಿನ್ನೆನೂ ಅದೇ ಕೇಳಿದೀನಿ, ಇವತ್ತು ಅದೇ ಕೇಳೋದು. 10 ವರ್ಷದಿಂದ ಅದೇ ಕೇಳ್ತಾ ಇದೀನಿ. ಗೊತ್ತಾ, ಯಾವಾಗ ಇದ್ ಮುಗಿಯೋದು, ಯಾವಾಗ ನಾನು ಇದರಿಂದ ಆಚೆ ಹೋಗ್ತೀನಿ ಅನ್ಸ್ತಿರತ್ತೆ. ಸಂಸಾರ ಒಂದು ದಿನ ಅನ್ಸ್ಲಿಲ್ವಲ್ಲ. ಮೊಬೈಲಲ್ಲೂ ಅದನ್ನೇ ನೋಡೋದು, ಅದೇ ಮನುಷ್ಯ ಕತೆ, ಅದೇ ಮೋಹ ಮಮಕಾರದ ಕತೆ. ಅವುಗಳು ಬೇಜಾರಾಗಲ್ವಲ್ಲ. ಹಾಗಾಗಿ ಈ ಜ್ಞಾನ ಚಿಂತನೆಗಾಗಿ, ಗುರುವಿನ ಚಿಂತನೆಗಾಗಿ ಯಾರು ಮುಡುಪಾಗಿ ಇಡ್ತೀವಿ, ಆತ್ಮಜ್ಞಾನ ಆಗ್ಲೇಬೇಕು. ಈಗ ಗುರುಗಳು ಸಿಕ್ಕಿದ್ರು ಅದನ್ನ ಹೇಳ್ತಿದ್ದಾರೆ. ಗುರುಗಳು ಸಿಗದಲ್ಲ, ಅಂತರಂಗದ ಅನುಭವ ಅದು. ಏನು ಶಿಶಾಳ ಶರೀಫ್ರನ ಗುರು ಗೋವಿಂದ ಭಟ್ರು ಹುಡ್ಕೊಂಡು ಹೋದ್ರಲ್ಲ, ಅದು ವಿಚಾರ ಮಾಡಿ ತಿಳುವಳಿಕೆಯಿಂದ ಆಗಿದ್ದ ಅಂತರಂಗದಲ್ಲಿ ಅನುಭವ. ಅವರು ಶಿಶುನಾಳ ಶರೀಫರು ಜಾತಿ ಇಲ್ಲ, ಯಾವ ಜಾತಿಯವರಲ್ಲ, ಏನಲ್ಲ. ಅಂತರಂಗದಲ್ಲಿ ಇವರು ನನ್ನ ಗುರುಗಳು ಅಂತ ಅನ್ನಿಸ್ತಲ್ಲ. ಬದುಕೆಲ್ಲ ಇನ್ ಅವ್ರೇನೆ. ಇನ್ ಅಪ್ಪ ಅಮ್ಮ ಯಾವ ಅವ್ರಿಗೆ ಲೆಕ್ಕ ಇಲ್ಲ. ಗುರುಗಳ ಹತ್ರ ಚಿಕ್ಕವರಿಗೆ ಬಂದೆ ಹೊರಟೇ ಬಿಟ್ರು. ಅವ್ರ ಗುರುಗಳಿಗೆ ಮಾತ್ರ ದರ್ಶನ ಇರುತ್ತೆ, ಶಿಷ್ಯನಿಗೆ ದರ್ಶನ ಇರೋದ್ ಕಷ್ಟ. ಇವರೇ ನನ್ ಗುರುಗಳನ್ನ ಬಹಳ ಕಷ್ಟ ಇದೆ. ಕೆಲವ್ರಿಗೆ ಅದ ಅನುಭವ ಬಂದಿರುತ್ತೆ. ವಿವೇಕಾನಂದ್ರಿಗೆ ಬರ್ಲೇ ಇಲ್ಲ. ಇವ್ರು ನಮ್ ಗುರುಗಳು ಅಂತ ಕೊನೆಯವ್ರಿಗೂ ಅನಿಸ್ತಾನೆ ಇರ್ಲಿಲ್ಲ ಅವರಿಗೆ. ಕೊನೆಗೆ ಅನ್ಸಿದ್ದವ್ರಿಗೆ ಶರೀಫ್ರಿಗೆ ಅನಿಸ್ತು, ಇವ್ರು ನನ್ನ ಗುರುಗಳು, ಇವ್ರು ನನ್ನ ಉದ್ಧಾರ ಮಾಡ್ತಾರೆ. ಹೊರಟೇ ಬಿಟ್ರು ಅವ್ರ ಜೊತೆ. ಆಮೇಲೆ ಏನು ಗುರು ಭಕ್ತಿ ಅವರಿಗೆ. ಗುರುಗಳು ಹೇಳಿದ್ರು ಮುಗೀತಷ್ಟೇ, ಮುಂದಿನ ವಿಚಾರಗಳೇ ಇಲ್ಲ. ಅದು ಗುರು ಭಕ್ತಿ. ಆಪ್ತ, ಅಂಗ, ಸ್ಥಾನ, ಸದ್ಭಾವ, ಎಷ್ಟು ಶ್ರೇಷ್ಠ ಸದ್ಭಾವ. ಹೇಗ ಅವ್ರು ಅರ್ಪಿತ ಆದ್ರು. ನಾವ್ ಬರೀ ಇದೆಲ್ಲಾ ಮಾತಾಡ್ತಿರ್ತೀವಿ, ನಾವ್ ಯಾವ ಗುರುಗಳಿಗೂ ನಮ್ಮನ್ನ ಅರ್ಪಿಸ್ಕೊಳಲ್ಲ. ಎಲ್ಲಾರ್ನು ನನ್ನ ಬುದ್ಧಿ ಮಟ್ಟಿಗೆ ಅಳಿತಾ ಇರ್ತೀನಿ. ಈ ಗುರುಗಳು ಹಿಂಗೆ, ಇವ್ರ ಹಿಂಗೆ, ಅವ್ರಂಗೆ, ಇವ್ರ ಹಿಂಗೆ ಮಾಡೇ ನನ್ ಜೀವನ ಎಲ್ಲ ಕಳೆದೋಗ್ತೀನಿ. ದೇವ್ರನ್ನ ಪಡಿಬೇಕಂತ ಹೊರಟೆ ಹೋಗುತ್ತಲ್ಲ,
ಹೋಗು ಗುರುಗಳಿಗೆ ಅರ್ಪಿಸ್ಕೋ, ನಿನ್ನ ಬಹುಬುದ್ಧಿಗಳನ್ನು ಪಕ್ಕಕ್ಕಿಡು. ಅದನ್ನ ಈಗ ಮೈತ್ರಾದೇವಿಗೆ ಹೇಳಿದ್ರಲ್ಲ, ಆ ಶಿಷ್ಯ ಆಗಿದೆಯಲ್ಲ ನೀನು, ಮೊದಲು ನೀನ್ ಹೇಗಿರ್ಬೇಕು ಅಂತ ನೋಡ್ಕೊ. ಗುರುಗಳ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ನೀನ್ ಹೇಗಿರ್ಬೇಕು ಅದನ್ನ ಹೇಳ್ತಾರಲ್ಲ. ಈಗ ಇವಾಗ ಹೇಳಿದ್ವಲ್ಲ, ವರಮುನಿ ಯಾಜ್ಞವಲ್ಕ್ಯ, ಅದು ಪರಮಾನುಭವ ಬೋಧೆ. ಪರಮ ವಿರಕ್ತೆ ತಾನುರು ಭಕ್ತಿ ಭಾವ ಮೊಬ್ಬೆ ಪರಬ್ರಹ್ಮ ವಿಷಯವನ್ನ ಕೇಳ್ಬೇಕು ಅಂತಿದ್ಯಾ, ಗುರುಗಳ ಹತ್ರ ನೀನ್ ಯಾವ ರೀತಿ ಇರ್ಬೇಕು? ಪರಮ ವಿರಕ್ತೆ, ಶ್ರೇಷ್ಠವಾದ ವಿರಕ್ತಿ ಇರ್ಬೇಕು. ಸಣ್ಣ ಪುಟ್ಟ ನಾನ್ ಬಿಟ್ಟೆ, ಇದನ್ ತಿನ್ನದ್ ಬಿಟ್ಟೆ, ಬೆಳಗ್ಗೆ ಬಿಟ್ಟೆ, ಸೌತೆಕಾಯಿ ಬಿಟ್ಟೆ, ಬೆಂಡೆಕಾಯಿ ಬಿಟ್ಟೆ, ಇದ್ ಬಿಟ್ಟೆ, ಈರುಳ್ಳಿ ಬಿಟ್ಟೆ, ಇದು ಅಲ್ವೇ ಅಲ್ಲ. ಬಿಡಂಗಿದ್ರೆ ದೇಹ ಭಾವ ಬಿಡು, ಅಹಂಕಾರವನ್ನ ಬಿಡು, ಜೀವತ್ವವನ್ನ ಬಿಡು. ಇದು ಬಿಡೋದು ಅಂದ್ರೆ ಈ ಸಣ್ಣ ಪುಟ್ಟದ್ದು ಇದೇನೂ ಪ್ರಯೋಜನಕ್ಕೆ ಬರಲ್ಲ. ಪರಮ ವಿರಕ್ತೆ ತಾನ್ ಉರು ಭಕ್ತಿ, ಶ್ರೇಷ್ಠವಾದ ಭಕ್ತಿ ಯಾರಲ್ಲಿ? ಗುರುವಿನಲ್ಲಿ. ಅಂತ ಗುರುವಿನ ಹತ್ರ ಬಂದು ಅವಳು ಎಷ್ಟು ವಿನಯವಾಗಿ ಕೇಳ್ತಾರೆ ಅವರು. ಗಂಡ ಅವರು ಆ ಗಂಡ ಅನ್ನೋದನ್ನ ಹೋಗಿ, ಈಗ ನನ್ ಗುರುಗಳು ನನಗೆ ನಾನು ನಿನ್ನ ಮದುವೆ ಆಗಿರೋದು ಆತ್ಮಜ್ಞಾನಕ್ಕೋಸ್ಕರ. ವಯಸ್ಸು ಬಹಳ ಇಬ್ರಿಗೂ ವ್ಯತ್ಯಾಸ ಇದೆ, ನನಗ್ ಜ್ಞಾನ ಬೇಕಾಗಿದೆ. ಹಾಗಾಗಿ ಅವಳು ಪರಮ ವಿರಕ್ತೆ ನಾವು ಹಾಗಾಗ್ಬೇಕಲ್ಲ. ಅವ್ರದೆಲ್ಲಾ ಕತೆ ಕೇಳೋದು ಮಾಡೋದು, ನಾನ್ ಮಾತ್ರ ಬಹಳ ವಿಷಯದಲ್ಲೇ ತೊಡಗಿದ್ರೆ ಆತ್ಮಜ್ಞಾನ ಸುಳಿಯಲ್ವಲ್ಲ. ಅವರೆಲ್ಲ ಅದನ್ನ ನಮಗ್ ಸೂಚನೆ ಕೊಡ್ತಿರೋದು. ಈಗ ಅದನ್ನೇ ಸೂಚನೆ ಹೇಳ್ತಿರೋದು ಅವರು. ನೀನು ಯಾವಾಗ ನಿನಗೆ ಪರಮುಕ್ತಿ ಒಲುಮೆ ಬಂತು, ಗುರುಗಳ ಹತ್ರ ಹೋಗ್ಲೇಬೇಕು ನೀನು. ಆಗ 4 ಸೇವೆಗಳಿದೆಯಲ್ಲ, 4 ಸೇವೆ ಆಗ್ಬೇಕಾಗತ್ತೆ. ಸದ್ಭಾವ ಸೇವೆ ಅತ್ಯಂತ ಶ್ರೇಷ್ಠ. ನಿನಗೆ ಯಾರ ಮೇಲೆ ಇಷ್ಟ ಇದೆಯೋ ಅರ್ಪಿಸ್ಕೋ ಅವ್ರಿಗೆ. ಬದುಕನ್ನ ಅರ್ಪಿಸು, ದೇಹ ಮನಸ್ಸುಗಳನ್ನ ಅರ್ಪಿಸು, ಅವ್ರು ಹೇಳ್ದಂಗೆ ನಡೆ. ಅದನ್ನೇ ನಿಜಗುಣರು ಮುಂದೆ ಹೇಳ್ತಾರೆ. ಅದು ಮತ್ತೆ ಅವಳು ಶಿಷ್ಯ ಆಗಿರೋವಳು, ಅವಳೆಷ್ಟು ಶ್ರೇಷ್ಠ ಇದ್ದಾರೆ ಅವರು. ಅವ್ರು ಪ್ರಶ್ನೆ ಮಾಡ್ಬೇಕಾದ್ರೆ ಹೇಳ್ತಾರೆ, ನನಗೆ ಆತ್ಮಜ್ಞಾನ ಬೇಕು. ಯಾವ ರೀತಿ ಆತ್ಮಜ್ಞಾನ? ಒಂದು ದುಃಖದಳು ತಾನೊಂದದೆ, ಒಂದೇ ಒಂದು ದುಃಖ ನನಗ್ ಬರಬಾರ್ದು. ಆತ್ಮಜ್ಞಾನ ಆದ್ರೂ ಒಂದೇ ಒಂದ್ ಸಣ್ಣದಿರತ್ತೆ, ಅದ್ ಪ್ರಾರಬ್ಧದಿಂದ ಇರತ್ತೆ. ಅದು ಆತ್ಮಜ್ಞಾನ ಅಲ್ಲ. ಒಂದು ದುಃಖದಳು ತಾನೊಂದದ, ಒಂದೂ ದುಃಖ ಇರಬಾರ್ದು. ತಾನೊಂದದೆ ಪರಿಪೂರ್ಣ ಆನಂದ ಸ್ವರೂಪ ಇರ್ಬೇಕು. ಅಂತದು ನೀನು. ಅದಕ್ಕೆ ಯಾವ್ದಾದ್ರು ಉಪಾಯ ಇದ್ರೆ ನೀ ನನಗೆ ಹೇಳು. ಈ ರೀತಿ ಕೇಳ್ಬೇಕು ಅಂದ್ರೆ ಅವಳೆಷ್ಟು ತಾಕತ್ತಿರ್ಬೇಕು, ಅವಳು ಎಷ್ಟು ಜ್ಞಾನದ ಪಿಪಾಸೆ, ಜ್ಞಾನದ ಬಯಕೆ ಆ ರೀತಿ ಕೇಳಿಸುತ್ತೆ. ನಾವ್ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಕೇಳ್ತೀವಿ. ಅವರಿಗೆ ಒಳಗಡೆ ಅಂತರಂಗದಲ್ಲಿ ಅನ್ಸಿದ್ದ ಅವ್ರು ಆ ರೀತಿ ಕೇಳಿದ್ರು. ನನಗೆ ಈ ರೀತಿ ಇದೆ, ಪರಿಪೂರ್ಣ ಆನಂದ ಇರ್ಬೇಕು, ಯಾವಾಗ್ಲೂ ನಾನು ಆನಂದ ಸ್ವರೂಪ ಇರ್ಬೇಕು, ನನಗೆ ದೇಹಾದಿಗಳಲ್ಲೆಲ್ಲ ಆನಂದ ಇಲ್ಲ ನನಗೆ, ಅವೆಲ್ಲ ಅನ್ಸಿರ್ಬೇಕಲ್ಲ ಅವ್ರಿಗೆ. ಆ ರೀತಿ ಇದ್ರೆ ಅದಕ್ಕೊಂದ್ ನನಗೆ ಉಪಾಯ ಹೇಳು ಅಂತಾಳೆ. ಏನಾರು ಸಾಧನ ಹೇಳು ಅನ್ಲಿಲ್ಲ. ಆ ರೀತಿ ಏನಾರು ಇದ್ರೆ ಉಪಾಯ ನನಗೆ ಹೇಳು ಅಂತ. ಆಮೇಲೆ ಇನ್ನು ಅವಳೇ ಹೇಳ್ತಾಳೆ, ನನಗ್ ಬರೀ ಕೇಳಿದ ಮಾತ್ರದಲ್ಲಿ ನನಗ್ ಆತ್ಮಜ್ಞಾನ ಆಗ್ಬೇಕು. ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದವಳಿದು ಏನ್ ಭವಬಂಧನ ಆ ಬಂಧನ ಏನೇನ್ ಹೇಳ್ತಿರಲ್ಲ, ಕೇಳಿದ ಮಾತ್ರದಲ್ಲೇ ನನಗೆ ಅನುಭವ ಅವೆಲ್ಲ ಹೋಗ್ಬೇಕು. ಆ ರೀತಿ ಆತ್ಮಜ್ಞಾನ ಮಾಡಿ ಅಂತ ಅವ್ರು ಕೇಳ್ಬೇಕಾದ್ರೆ ಅವ್ರು ಎಷ್ಟು ಶ್ರೇಷ್ಠ ಶಿಷ್ಯ ಇರ್ಬೇಕು. ನಾವು ಅದೇ ರೀತಿ ಆಗ್ಬೇಕು. ಆ ರೀತಿ ಇದ್ರೆ ಅಂತ ಗುರುಗಳು ಸಿಕ್ಕೇ ಸಿಗ್ತಾರೆ. ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಜ್ಞಾನ ಅದಕ್ಕೆ ಅತ್ಯಂತ ಶ್ರೇಷ್ಠ. ಅಲ್ಲಿ ಏನೂ ಅಲ್ಲ, ಬರೀ ಮರ್ತಿದ್ಯಾ ನೆನಪು ಮಾಡ್ತಾರೆ ಗುರುಗಳು. ಇನ್ನೇನೂ ಕಷ್ಟ ಪಡಂಗಿಲ್ಲ. ನೀನೇ ಬಹಳ ಕಷ್ಟ ಪಡ್ಬೇಕ, ನೀನೇ ತುಂಬಾ ತಲೆಗೆ ಹಾಕೊಂಡ್ರೆ ನೀನೇ ಕಷ್ಟ ಪಡ್ಬೇಕೆ ಹೊರ್ತು, ಜ್ಞಾನ ಅಂದ್ರೆ ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದವಳು. ಆದ್ರೆ ಸ್ಮೃತಿ ಮಾತ್ರದಿಂದನೇ ಹೋಗ್ಬೇಕು ಅಂತಿದ್ರೆ ಹಿಂದೆ ನೋಡು ಪರಮ ವಿರಕ್ತಿ ಇರ್ಬೇಕು, ಗುರುಭಕ್ತಿ ಇರ್ಬೇಕು ಗುರುವಿನ ಮಾತಿನಲ್ಲಿ. ಅದನ್ನ ಅವಳು ಕೇಳಿದ್ಲು. ಅವಾಗ ಅವ್ರಂದ್ರು, ಯಾಜ್ಞವಲ್ಕರಿಗೆ ಬಹಳ ಆನಂದ ಆಗ್ಬಿಡ್ತು. ಯಾರಿದ್ದಾರೆ ಈ ರೀತಿ ಜಗತ್ತಲ್ಲಿ? ಮತಿಯುಂಟೆ ಜಡರಿಗೆ ಅದ್ವೈತವನು ಅರಿಯಲ್ಕೆ. ಯಾರಿಗ ಆತ್ಮಜ್ಞಾನ ಪಡಿಬೇಕು ಅಂತಿದೆ? ಆತ್ಮಜ್ಞಾನ ಪಡಿಬೇಕು ಅಂತ 1,00,000 ಜನ ಹೊರಡ್ತಾರೆ, 1,000 ಜನ ಉಳಿತಾರೆ, ಒಬ್ಬ ಆತ್ಮಜ್ಞಾನ ಪಡಿತಾನೆ ಅಂದ್ರೆ ಹೇಗಿರ್ಬೋದು ಅದು? ಮತಿಯುಂಟೆ ಜಡರಿಗೆ ಅದ್ವೈತವನು ಅರಿಯಲ್ಕೆ ಸತಿ ನೀನೆ ಸುಕೃತಿ. ನಿನ್ನಷ್ಟು ಸುಕೃತಿ ಯಾರವ್ರೆ ಜಗತ್ತಿನಲ್ಲಿ? ಎಲ್ಲರೂ ಜಡ, ನೀನೊಬ್ಳೆ ಅತ್ಯಂತ ಸುಕೃತಿ. ಅದಕ್ಕೆ ಅವ್ರು ಅದನ್ನ ಮುಂದೆ ಬಹಳ ಚೆನ್ನಾಗಿ ಹೇಳ್ತಾರೆ. ಅದನ್ನ ನಿನ್ ಆತ್ಮಜ್ಞಾನ ಪಡಿಬೇಕಲ್ವಾ, ನೋಡು ನೆರೆ ಕೇಳು, ಅದಕ್ಕೆ ಉಪಾಯ. ಏನೂ ಸಾಧನೆ ಇಲ್ಲ ಅದಕ್ಕೆ. ಏನ್ ಉಪಾಯ? ನೆರೆ ಕೇಳು. ಕೇಳಿದ ಆಮೇಲೆ ಅದನ್ನ ಹೇಳ್ತಾರೆ, ಸುದತಿ ಕೇಳು ವಿಶ್ವದೊಳಗೆ ಯಾರು ಕೇಳಿದಾರೆ ನಿನ್ನಂಗೆ? ಇಡೀ ಜಗತ್ತಲ್ಲೇ ಯಾಜ್ಞವಲ್ಕರಿಗೆ ಯಾರು ಕೇಳಿಲ್ಲ ಅಂತೆ. ಶಂಕರಾಚಾರ್ಯರು ಅದೇ ಹೇಳ್ತಾರೆ, ನಾನು ಎಲ್ಲಾರ್ಗು ಆತ್ಮಜ್ಞಾನ ಬೋಧಿಸ್ಬೇಕು ಅಂತ ಹೊರಟೆ, ಬಾಲಸ್ತಾವತ್ತು ಕ್ರೀಡಾಸಕ್ತ, ತರುಣಸ್ತಾವತ್ತು ತರುಣೀಸಕ್ತ, ವೃದ್ಧಸ್ತಾವತ್ತು ಚಿಂತಾಸಕ್ತ, ಪರೇ ಬ್ರಹ್ಮಣಿ. ನಾವು
ಬ್ರಹ್ಮಜ್ಞಾನವನ್ನ ಕೇಳ್ಬೇಕು ಅಂತ ಅನ್ಕೊಂಡಿರ್ತೀವಿ, ತೀವ್ರ ಇಲ್ಲ. ತೀವ್ರವಾದ ಪರಮ ವಿರಕ್ತೆ ಗುರು ಭಕ್ತಿ, ಆ ಶ್ರೇಷ್ಠವಾದ ಆ ಜ್ಞಾನದ ಬಯಕೆ ಇದೆಯಲ್ಲ, ಅದು ಬರ್ಬೇಕು. ಅದು ಬಂತು, ಎಲ್ಲವೂ ಭಸ್ಮ ಮಾಡ್ಬಿಡತ್ತೆ. ಎಲ್ಲಾ ನನ್ನ ಚಿಂತನೆಗಳು, ನಂದು ಏನ್ ಮೋಹ ಎಲ್ಲವೂ ಭಸ್ಮ ಆಗ್ಬಿಡತ್ತೆ. ಆಗ ಗುರುವಿನ ಮಾತು ಅಮೃತ ಅನುಭವ. ಅದಕ್ಕೆ ಅವರು ಹೊಗಳ್ತಾರೆ, ಯಾರಿದ್ದಾರೆ ವಿಶ್ವದಲ್ಲಿ ನಿನ್ನಂಗ ಆತ್ಮಜ್ಞಾನನೇ ಬೇಕು, ಅದನ್ ಬಿಟ್ಟು ನನಗೇನು ಬೇಡ. ಐಶ್ವರ್ಯ ಎಲ್ಲ ಅವ್ರು ಪಾಲ್ ಮಾಡಿರ್ತಾರೆ, ತಗೊಂಡ್ ಏನ್ ಮಾಡೋದು ಅಂತಾರೆ. ಆ ರೀತಿ ಅನಿಸ್ಬೇಕಲ್ಲ, ಎಷ್ಟು ಶ್ರೇಷ್ಠ ಇರ್ಬೇಕು. ಅದಕ್ಕೆ ಅವರು ಅದನ್ನ ಹೊಗಳ್ತಾರೆ, ವಿಶ್ವದೊಳಗೆ ನಿನ್ನಂತೆ ಯಾರಿದ್ದಾರೆ, ಧನ್ಯೆ, ನೀನೇ ಧನ್ಯ, ನಿನ್ನನ್ ಬಿಟ್ಟು ಇನ್ಯಾರಿದ್ದಾರೆ, ಧನ್ಯೆ ಕೃತಾರ್ಥೆ, ಏನೇನ್ ಮಾಡ್ಬೇಕಾಗಿದ್ದೀರ ಎಲ್ಲಾ ಮಾಡ್ಬಿಟ್ಟೆ, ಕೃತಾರ್ಥೆ ಕೃತಕೃತ್ಯೆ, ಪರಿಪೂರ್ಣ ನೀನ್ ಬಿಡು, ಇನ್ನೇನ್ ನಿನಗೆ ಯಾರು ಸಮಾನ ಇಲ್ಲ ಜಗತ್ತಲ್ಲಿ. ಈ ರೀತಿ ಬಯಕೆ ಬಂದ್ರೆ ಸಾಕು. ಹೆಣ್ಣು ಗಂಡು ಇವೆಲ್ಲ ಹೊರಗಡೆದು, ಬರೀ ಆ ಬಯಕೆ ಒಂದೇ ಲಕ್ಷ್ಯ ಕೊಡ್ತಾರಲ್ಲ ಗುರುಗಳು, ಅದನ್ನ ಹೊಗಳ್ತಾರ ಅವಳಿಗೆ. ಕೃತಕೃತ್ಯೆ, ನಿನ್ನಂಗ್ ಯಾರಿದ್ದಾರೆ, ಹಾಗಾದ್ರೆ ಒಂದೇ ಒಂದು ಆಯ್ತು, ನೀನ್ ಹೇಳ್ದಂಗೆ ಆತ್ಮಜ್ಞಾನ ಆಗತ್ತೆ. ಅದಕ್ಕೇನು ನೆರೆ ಕೇಳು ಅಷ್ಟೇ. ಅವರು ಅದನ್ನ ಕೇಳಿದ್ರು, ಸ್ಮೃತಿ ಮಾತ್ರದಿಂದ ಹೋಗ್ಬೇಕಂತ ಅವ್ರು ಕೇಳಿದ್ರು, ಅದಕ್ಕೆ ಅವರು ಸುಲಭವಾಗಿ ಹೇಳಿದ್ರು ಅಷ್ಟೇ ತಾನೆ. ಸುಮ್ನೆ ನೆರೆ ಕೇಳು, ಚೆನ್ನಾಗಿ ಕೇಳು, ನೆರೆ ಕೇಳು, ಕೇಳ್ದುದನ್ನು ಅರಿದುದನ್ನೊಮ್ಮೆಯೂ ಮರೆಯದಿರು. ಇದು ಗುರು ಶಿಷ್ಯರು. ಈ ರೀತಿ ಗುರು ಶಿಷ್ಯರಿಗೆ ಮುಂದೆ ಅದನ್ನೇ ಹೇಳ್ತಾರೆ, ಯಾವಾಗ ನೀನ್ ಗುರುಗಳಂತ ಅವ್ರ ಬಗ್ಗೆ ನಿನಗೆ ಅನಿಸ್ತು, ಸದ್ಭಾವ ಬಂತು, ಅವ್ರಿನ್ನ ವೇದಾರ್ಥ ಸೂಚನೆ, ಅವರೆಲ್ಲ ಇನ್ನ ಅದನ್ನ ಉಪಾಯವನ್ನ ಹೇಳ್ತಾ ಹೋಗ್ತಾರೆ. ನನ್ನ ದೇಹ ಭಾವವನ್ನ ಇವೆಲ್ಲವನ್ನ ಕಳಿತಾ ಹೋಗ್ತಾರೆ. ಇನ್ನ ಮುಂದೆ ನಾಳೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.